Hi dear students, welcome back once again to our online class. Today I am going to make recording in my home. Okay, so already it's delay. So let me start. In previous class, up to Della came to Madam Safrani and for $20 she gave her air. Up to there we had studied. Let's see next what happened. Oh, and next 2 hours tripped by on rosy wings. Forget the hashed metaphor. She was ransacking the stores for Jim's present. ಇಲ್ಲಿವರೆಗೆ ಫಿನಿಶ್ ಆಗಿತ್ತು. ಇದರಲ್ಲಿ ಅಮೌಂಟ್ ಸಿಕ್ಕಿದ ತಕ್ಷಣ ರೋಸಿ ವಿಂಗ್ಸ್ನಲ್ಲಿ ಹಾರ್ಕೊಂಡು ಹೋಗೋ ರೀತಿ ಹೋಗ್ತಾಳೆ. ಸಿಕ್ಕಿದಂಥ ಎಲ್ಲ ಸ್ಟೋರ್ಗಳಲ್ಲೂ ಕೂಡ ಸರ್ಚ್ ಮಾಡ್ತಾಳೆ, ರ್ಯಾನ್ಸ್ಯಾಕ್ ಮಾಡ್ತಾಳೆ ಆ ರೀತಿ. ನೆಕ್ಸ್ಟು 19th ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಶಿ ಫೌಂಡ್ ಇಟ್ ಅಟ್ ಲಾಸ್ಟ್. ಇಫ್ ಶ್ಯೂರ್ಲಿ ಹ್ಯಾಡ್ ಬೀನ್ ಮೇಡ್ ಫಾರ್ ಜಿಮ್ ಆ್ಯಂಡ್ ನೋ ಒನ್ ಎಲ್ಸ್. ಕೊನೆಯದಾಗಿ ಸಿಕ್ಬಿಡ್ತಾಳೆ ಕೈಗೆ. ಅವಳು ಯಾವ ರೀತಿ ಸ್ಪೆಷಲ್ ಐಟಮ್ನ ಹುಡುಕ್ತಿದ್ಲೋ ಅದನ್ನ ನೋಡ್ತಿದ್ದಾಗ ಅನಿಸುತ್ತೆ, ಎಸ್ ಇಟ್ ಈಸ್ ಸ್ಪೆಷಲಿ ಮೇಡ್ ಫಾರ್ ಜಿಮ್, ಇದು ಜಿಮ್ಗೋಸ್ಕರನೇ ಮಾಡಿರ್ಬೇಕೇನೋ ಆ ರೀತಿ ಇರುತ್ತೆ. ದೇರ್ ಫೋರ್ ವಾಸ್ ನೋ ಅದರ್ ಲೈಕ್ ಇಟ್ ಇನ್ ಎನಿ ಆಫ್ ದ ಸ್ಟೋರ್ಸ್ ಆ್ಯಂಡ್ ಶಿ ಹ್ಯಾಡ್ ಟರ್ನ್ಡ್ ಆಲ್ ಆಫ್ ದೆಮ್ ಇನ್ಸೈಡ್ ಔಟ್. ಅಂಡರ್ಲೈನ್ ಮಾಡಿ, ಇನ್ಸೈಡ್ ಔಟ್, ಟರ್ನ್ಡ್ ಇನ್ಸೈಡ್ ಔಟ್. ಈ ರೀತಿ ಹೇಳಿದ್ರೆ ಅವಳು ಯಾವ್ಯಾವ ಸ್ಟೋರ್ಗಳಿಗೆ ಹೋಗ್ತಿದ್ಲೋ ಎಲ್ಲ ಕಡೆನೂ ಎಲ್ಲ ಐಟಮ್ನ ತೆಗೆದು ಹಿಂಗೆ ನೋಡೋದು, ಯಾವುದನ್ನು ಕೂಡ ಬಿಟ್ಟಿರಲಿಲ್ಲ. ಎಲ್ಲನೂ ಟರ್ನ್ಡ್ ಇನ್ಸೈಡ್ ಔಟ್, ಎಲ್ಲ ಐಟಮ್ಸ್ನೂ ಸರ್ಚ್ ಮಾಡಿದ್ಲು ಅಂತೇಳಿ. ಕೊನೆಯದಾಗೆ ಅವಳಿಗೆ ಸಿಕ್ಕಿದಂಥ ಐಟಮ್ ಪ್ಲಾಟಿನಮ್ ಫಾಪ್ ಚೈನ್ ಅಂತ ಬರುತ್ತೆ. ಇದನ್ನು ಆ ವಾಚ್ಗೆ ಸುತ್ತ ಹಾಕ್ಕೊಳ್ಳೋಕ್ಕೆ, ದಟ್ಸ್ ಒನ್. ಅದು ಪ್ಲಾಟಿನಮ್ ಆಗಿರುತ್ತಲ್ಲ, ಹೀಗಾಗಿ ಹೈ ಕಾಸ್ಟ್ಲಿ, ಆ ರೀತಿ ಗಿಫ್ಟ್ ಕೊಡಬೇಕಂತ. ಗೋಲ್ಡ್ಗಿಂತ ಕಾಸ್ಟ್ಲಿ ಇರುತ್ತೆ. ಸೊ ಇಟ್ ವಾಸ್ ಅ ಪ್ಲಾಟಿನಮ್ ಫಾಪ್ ಚೈನ್, ಸಿಂಪಲ್ ಆ್ಯಂಡ್ ಚೇಸ್ಟ್ ಇನ್ ಡಿಸೈನ್. ನೋಡಿ, ಪ್ಲಾಟಿನಮ್ ಆಗಿರುವಂಥ ಫಾಪ್ ಚೈನ್ ಇದು. ಹಾಗೆಯೇ ಇದು ನೋಡೋಕ್ಕೆ ಸಿಂಪಲ್ ಆಗಿದೆ ತಾನೆ, ಅತಿಯಾಗಿ ಏನೋ ವೆರೈಟಿ ಅತಿಯಾದ ಡಿಸೈನ್ಸ್ಗಳು ಆ ರೀತಿ ಇಲ್ಲ, ಸಿಂಪಲ್ ಆಗಿದೆ, ಚೆನ್ನಾಗಿದೆ ಅದಕ್ಕೆ. ಆ್ಯಂಡ್ ಚೇಸ್ಟ್ ಅಂದರೆ ಪ್ಯೂರ್ ಅಂತ in design and properly proclaiming its value by substance alone and not by meretricious ornamentation. ಹಿಂಗಂದ್ರೇನು? ಓಕೆ, ಆ ರೀತಿ ಮೀನಿಂಗ್ ಏನು ಹೇಳಿದ್ರೆ, ಆ ಸಬ್ಸ್ಟ್ಯಾನ್ಸ್ ಇತ್ತಲ್ಲ, ಈ ಸಬ್ಸ್ಟ್ಯಾನ್ಸ್ ಪ್ಲಾಟಿನಮ್ ಫಾಪ್ ಚೈನ್, ಅದು ಯಾವ ರೀತಿ ಅದ್ರ ವ್ಯಾಲ್ಯೂನ ತೋರಿಸ್ತಿತ್ತು ಅಂತಂದರೆ, ಬೈ ಸಬ್ಸ್ಟ್ಯಾನ್ಸ್ ಅಲೋನ್, ಅದಕ್ಕಿರುವಂಥ ಆ ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿಯಿಂದ ಅದ್ರ ವ್ಯಾಲ್ಯೂ ತೋರಿಸ್ತಾ ಇತ್ತು. ಆ್ಯಂಡ್ ನಾಟ್ ಬೈ ಮೆರಿಟ್ರಿಷಿಯಸ್ ಆರ್ನಮೆಂಟೇಷನ್. ಮೆರಿಟ್ರಿಷಿಯಸ್ ಅಂತಂದರೆ, ಅಂಡರ್ಲೈನ್ ದಿಸ್ ವರ್ಡ್, ಸೂಪರ್ಫಿಷಿಯಲಿ ಅಟ್ರಾಕ್ಟಿವ್, ಹೊರಗಡೆ ನೋಡೋಕ್ಕೆ ಮಾತ್ರ ಅಟ್ರಾಕ್ಟಿವ್ ಆ ರೀತಿ. ಉಮಾ ಗೋಲ್ಡ್ ಕೇಳಿದಿರಲ್ಲ, ಉಮಾ ಗೋಲ್ಡ್ ಅಂದರೆ ನಿಜವಾದ ಗೋಲ್ಡ್ ಅಲ್ಲ, ಬಟ್ ನೋಡೋಕ್ಕೆ ಮಾತ್ರ ಗೋಲ್ಡ್ ರೀತಿ ಇರುತ್ತೆ. ಹಾಗೆ ಔಟರ್ ಅಟ್ರಾಕ್ಟಿವ್ ಅಷ್ಟೇ ಅದು, ಬಟ್ ಇನ್ನರ್ ಕ್ವಾಲಿಟಿ ಈಸ್ ನಾಟ್ ದೇರ್. ಲೈಕ್ ದ್ಯಾಟ್ ಇನ್ನರ್ ಕ್ವಾಲಿಟಿ ಈಸ್ ನಾಟ್ ದೇರ್. ಅದು ಉಮಾ ಗೋಲ್ಡ್. ಆದರೆ ಅದನ್ನು ನಾವೇನಂತೀವಿ ಅಂತಂದರೆ ಮೆರಿಟ್ರಿಷಿಯಸ್ ಆರ್ನಮೆಂಟೇಷನ್, ಔಟ್ಸೈಡ್ ಅಟ್ರಾಕ್ಟಿವ್ ಆರ್ನಮೆಂಟೇಷನ್ ಅಂತೀವಿ. ಆರ್ನಮೆಂಟೇಷನ್ ಅಂದರೆ ಈ ರೀತಿ ಐಟಮ್ಸ್, ಓಕೆನಾ, ಜ್ಯುವೆಲ್ಸ್ ಅವೆಲ್ಲ ಇರ್ತಾವಲ್ವ, ಆ ರೀತಿ ಅಲಂಕಾರಿಕ ವಸ್ತುಗಳನ್ನ ಆರ್ನಮೆಂಟ್ಸ್ ಅಂತ ಕರಿತೀವಿ. ಎಸ್, ಈ ಪ್ಲಾಟಿನಮ್ ಫಾಪ್ ಚೈನ್ ಇದೆಯಲ್ಲ, ಇದು ಬೈ ಜಸ್ಟ್ ಅದರ ಸಬ್ಸ್ಟ್ಯಾನ್ಸಿಂದ, ಅದರ ಚೇಸ್ಟಿಟಿಯಿಂದ, ಸಿಂಪಲ್ ಡಿಸೈನಿಂದ ಅದ್ರ ವ್ಯಾಲ್ಯೂನ ಪ್ರೊಕ್ಲೈಮ್ ಮಾಡ್ತಾಯಿತ್ತು, ಹೇಳ್ತಾಯಿತ್ತು. ನಾಟ್ ಬೈ ಮೆರಿಟ್ರಿಷಿಯಸ್ ಆರ್ನಮೆಂಟೇಷನ್. ಓಕೆ, ಆ್ಯಸ್ ಆಲ್ ಗುಡ್ ಥಿಂಗ್ಸ್ ಶುಡ್ ಡೂ. ಒಳ್ಳೆ ಗುಡ್ ಥಿಂಗ್ಸ್ಗಳು ಹೆಂಗಿರಬೇಕು? ಪ್ಯೂರಿಟಿ ಆಗಿರಬೇಕು, ಸಿಂಪಲ್ ಆಗಿರಬೇಕು, ಆ ರೀತಿ. ನಾಟ್ ಬೈ ಮೆರಿಟ್ರಿಷಿಯಸ್ ಆರ್ನಮೆಂಟೇಷನ್. ಎಸ್, ಇಟ್ ಮೇ ಬಿ ಥಿಂಗ್ಸ್ ಆರ್ ಇಟ್ ಮೇ ಬಿ ದ ಪೀಪಲ್. ಅದು ವಸ್ತುಗಳಿರ್ಬೋದು ಅಥವಾ ಜನರಿರ್ಬೋದು. ಇಟ್ ಶುಡ್ ನಾಟ್ ಬಿ ಮೆರಿಟ್ರಿಷಿಯಸ್. ಎಸ್, ನೆಕ್ಸ್ಟ್, ಇಟ್ ವಾಸ್ ಈವನ್ ವರ್ದಿ ಆಫ್ ದ ವಾಚ್. ಹಾಗೆ ಈ ಪ್ಲಾಟಿನಮ್ ಫಾಪ್ ಚೈನ್ ಇದೆಯೋ, ಇದು ಆ ಗೋಲ್ಡ್ ವಾಚ್ಗೆ ವರ್ದಿ ಆಗಿರುತ್ತೆ. ಆ ಗೋಲ್ಡ್ ವಾಚ್ನ ತೊಗೊಂಡ್ಬಿಟ್ಟು ಇರೋದು ನೋಡಿದ್ರೆ ಆ ಗೋಲ್ಡ್ ವಾಚ್ ಇಲ್ಲಿ, ಆದರೆ ಬೆಲ್ಟ್ ಇರುತ್ತೆ ನೋಡಿ, ಕಿತ್ತೋಗಿರೋಂಥ ಯಾವುದೋ ಲೆದರ್ದಿದ್ರೆ ಚೆನ್ನಾಗಿರುತ್ತಾ? ಇಲ್ಲ. ಸೊ ಅದಕ್ಕೆ ಆ ಸಬ್ಸ್ಟೆನ್ಸ್, ಆ ವಾಚ್ ಏನಿತ್ತು, ಆ ವಾಚ್ಗೆ ಪಕ್ಕಾ ಸೂಟಬಲ್ ಆ ರೀತಿ. ಇಟ್ ವಾಸ್ ಈವನ್ ವರ್ದಿ ಆಫ್ ದ ವಾಚ್. ಹಿಂಗೆ As soon as she saw it, she knew that it must be Jim's.
ಇದನ್ನು ನೋಡಿದ ತಕ್ಷಣ ಅನ್ಕೊತಾಳೆ ಇಟ್ ಶುಡ್ ಬಿಲಾಂಗ್ ಟು ಜಿಮ್, ಇದಿದ್ದರೆ ಜಿಮ್ ಕೈಲಿರಬೇಕು, ಬೇರೆ ಇನ್ಯಾರು ಕೈಲಿರಬಾರ್ದು. ಹಾಗೆ ಇಟ್ ವಾಸ್ ಲೈಕ್ ಹಿಮ್. ಯಾಕಂದರೆ ಇದು ಕೂಡ ಅವನ ಥರನೇ ಇತ್ತು. ಕ್ವಶನ್ ಕೇಳ್ಬೋದು, ಹೌ ಡಸ್ ಶಿ ಕಂಪೇರ್ ದಿಸ್ ಪ್ಲಾಟಿನಮ್ ಫಾಬ್ ಚೈನ್ ಟು ಹಿಮ್? ಬಿಕಾಸ್ it was proclaiming its beauty by substance alone, not by meretricious ornamentation. In the same way, Jim was also such kind of simple and pure person, okay? Simple and chaste person. It was like him. ಅವನ ರೀತಿನೇ ಇತ್ತು ಇದು ಕೂಡ. ಕ್ವೈಟ್ನೆಸ್ ಆ್ಯಂಡ್ ವ್ಯಾಲ್ಯೂ, ಇದು ಅವನ ಥರನೇ ಇತ್ತು. ಹೆಂಗೆ ಅಂದರೆ ಕ್ವೈಟ್ನೆಸ್ ಅಂದರೆ ಸೈಲೆನ್ಸ್, ಓಕೆ? ಅವನು ಕೂಡ ಆಲ್ಮೋಸ್ಟ್ ಸ್ವಲ್ಪ ಸೈಲೆನ್ಸ್ ಆಗಿರ್ತಿದ್ದ. ಇದು ಕೂಡ ಸಿಂಪಲ್ ಆಗಿದೆ. ಹಾಗೆ ಲೈಕ್ ಹಿಮ್ ಕ್ವೈಟ್ನೆಸ್ ಆ್ಯಂಡ್ ವ್ಯಾಲ್ಯೂ, ಅದೇ ರೀತಿ ವ್ಯಾಲ್ಯೂಯಬಲ್ ಕೂಡ. ದ ಡಿಸ್ಕ್ರಿಪ್ಷನ್ ಅಪ್ಲೈಡ್ ಟು ಬೋತ್. ಇವೆರಡಕ್ಕೂ ಕೂಡ ಡಿಸ್ಕ್ರಿಪ್ಷನ್ ಅಪ್ಲೈ ಆಗುತ್ತೆ. ಜಿಮ್ಗೂ ಅಪ್ಲೈ ಆಗುತ್ತೆ, ಈ ಪ್ಲಾಟಿನಮ್ ಫಾಬ್ ಚೈನ್ಗೂ ಕೂಡ ಅಪ್ಲೈ ಆಗುತ್ತೆ. $21 ದೆ ಟುಕ್ ಫ್ರಮ್ ಹರ್ ಫಾರ್ ಇಟ್. ಟೋಟಲ್ $21 ತೊಗೊತಾರೆ. ಆ್ಯಂಡ್ ಶಿ ಹರೀಡ್ ಹೋಮ್ ವಿತ್ 87 cents. ಅವಳ ಹತ್ರ $1.87 ಮೊದಲೇ ಇರುತ್ತೆ. ಅಮೌಂಟ್ ಸಿಕ್ಕಿದ್ದು ಏರ್ನ ಮಾರಾದ್ಮೇಲೆ 20, ಅಂದರೆ $21.87 ಇತ್ತಲ್ವ. ಇವಾಗ $21 ಈ ಫಾಬ್ ಚೈನ್ಗೆ ಕೊಟ್ಟಮೇಲೆ ಇನ್ನು ಉಳ್ಕೊಂಡಿದ್ದು 87 cents ಅಷ್ಟೇ. ಅದಕ್ಕೆ ವಿತ್ ದ್ಯಾಟ್ ಚೈನ್ ಆನ್ ಹಿಸ್ ವಾಚ್, ಜಿಮ್ ಮೈಟ್ ಬಿ ಪ್ರಾಪರ್ಲಿ ಆಂಗ್ಷಿಯಸ್ ಅಬೌಟ್ ದ ಟೈಮ್ ಇನ್ ಎನಿ ಕಂಪನಿ. ಆ್ಯಂಡ್ ಆ್ಯಸ್ ದ ವಾಚ್ ವಾಸ್, he sometimes looked at it on the sly on account of the old leather strap that he used to place of a chain. ಓಕೆ, ಸೊ ಇದ್ರ ಮೀನಿಂಗ್ ಏನಂದರೆ, ಜಿಮ್ ಅವ್ನ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನಲ್ಲ, ಅಲ್ಲಿ ಎಲ್ಲರ ಮುಂದೆ ಟೈಮ್ ನೋಡೋಕ್ಕೂ ಕೂಡ ನಾಚ್ಕೊತಾ ಇರ್ತಾನೆ. ಯಾಕಂತಂದರೆ ಅವನು ಇಲ್ಲಿ ಹಾಕಿದಂಥ ಇಲ್ಲಿರುವಂಥ ವಾಚ್ ಗೋಲ್ಡ್ ಇರುತ್ತೆ, ಆದರೆ ಇಲ್ಲಿ ಕಿತ್ತೋಗಿರೋಂಥ ಹಳೇ ಲೆದರ್ದು ಇರುತ್ತೆ. ಹಿಂಗಾಗಿ ಎಲ್ಲರ ಮುಂದೆ ಹೆಂಗೆ ನೋಡೋದು ಅಂತೇಳಿ ಸ್ವಲ್ಪ ಯಾರು ಗೊತ್ತಾಗ ನೋಡ್ಕೊತಾನೆ ಇಡ್ತಾ ಇರ್ತಾನೆ. ಅದಕ್ಕೆ ಸ್ಲೈ ಅಂತಂದರೆ ಯಾರಿಗೂ ಗೊತ್ತಾಗೋ ರೀತಿ ಒಂದು ರೀತಿ ಕಲ್ಲಿನಂತೆ ನೋಡ್ಕೊತಾ ಇರ್ತಾನೆ ಟೈಮ್ನ. ಬಟ್ ಇವಾಗ ಹಂಗಲ್ಲ, ಓಪನ್ ಆಗಿ ಎಲ್ಲರ ಮುಂದೆ ಬೇಕಾದ್ರೆ ನೋಡ್ಬೋದು ಟೈಮ್, ಎಲ್ಲರ ಮುಂದೆ ಓಕೆನಾ. ಕೆಲವೊಬ್ರು ಒಳ್ಳೊಳ್ಳೆ ವಾಚ್ ಹಾಕಿದ್ರು ನೋಡಿ ಹಿಂಗೆ ನೋಡ್ತಾ ಇರ್ತಾರಲ್ಲ, ಇಲ್ಲಾಂದರೆ ಹಾಗೆ ಕೆಲವೊಂದು ಹುಡುಗರು ನೋಡಿದ್ರೆ ಇಲ್ಲಾಂದರೆ ಗೋಲ್ಡ್ ಚೈನ್ ಅಥವಾ ಬ್ರೇಸ್ಲೆಟ್ ಹಾಕ್ಬಿಟ್ರೆ ಎಲ್ಲರ ಮುಂದೆ ಹಿಂಗೆ ಅಂತ ಇರ್ತಾರೆ, ಸ್ಟೈಲ್ ಆ್ಯಂಡ್ ಸ್ಕೋಪ್ ಇದ್ದಂಗೆ. ಇವಾಗ ಇಲ್ಲಿ ಇದೆಲ್ಲ ಅನ್ಕೊತಾ ಇದ್ದಾಳೆ. ವಿತ್ ದ್ಯಾಟ್ ಚೈನ್ ಆನ್ ಹಿಸ್ ವಾಚ್, ಜಿಮ್ ಮೈಟ್ ಬಿ ಪ್ರಾಪರ್ಲಿ ಆಂಗ್ಷಿಯಸ್ ಅಬೌಟ್ ದ ಟೈಮ್ ಇನ್ ಎನಿ ಕಂಪನಿ. ಅವ್ನು ಯಾವುದೇ ಕಂಪ್ನಿಗೆ ಹೋಗಲಿ, ಅವ್ನು ಸುತ್ತಮುತ್ತ ಯಾರೇ ಕಂಪ್ನಿ ಕೊಡಲಿ, ಕಂಪ್ನಿ ಫ್ರೆಂಡ್ಸ್ಗಳಿರಲಿ, ಎಲ್ಲರ ಮುಂದೆ ಓಪನ್ನಾಗಿ ಟೈಮ್ ನೋಡ್ಬೋದು. ಆಂಗ್ಷಿಯಸ್ ಆಗಿ ಕಾತರದಿಂದ ಟೈಮ್ ನೋಡ್ಬೋದು, ಇವಾಗ ಎಷ್ಟಾಗಿದೆ ಅಂತೇಳಿ. ಓಕೆ, ದಿಸ್ ಇಸ್ ದ ಮೀನಿಂಗ್. ನೆಕ್ಸ್ಟ್, ವೆನ್ ಡೆಲ್ಲಾ ರೀಚ್ಡ್ ಹೋಮ್, her intoxication gave way a little to prudence and reason. ಇಲ್ಲಿವರೆಗೆ ಚೈನ್ನ ತೊಗೊಂಡಾದ್ಮೇಲೆ ಫುಲ್ ಝೂಮಾಗಿ ಖುಷಿಯಾಗಿರ್ತಾಳೆ. ವಾವ್, ಒಳ್ಳೆ ಗಿಫ್ಟ್ನ ಪರ್ಚೇಸ್ ಮಾಡಿದೆ, ಅವನು ಕೊಟ್ಟರೆ ಎಷ್ಟು ಖುಷಿ ಪಡ್ತಾನೆ, ಯು ವಿಲ್ ಫೀಲ್ ಹ್ಯಾಪಿ, ತುಂಬ ಖುಷಿ ಪಡ್ತಾನೆ ಅನ್ನೋ ಆ ಝೂಮ್ನಲ್ಲಿ. ಓಕೆ, ಆ ಇಂಟಾಕ್ಸಿಕೇಷನ್ ಅಂದರೆ ವೈನ್ ಕುಡ್ದಾದ್ಮೇಲೆ ಮತ್ತೆ ಬರುತ್ತಲ್ಲ, ಆ ರೀತಿ ಇಂಟಾಕ್ಸಿಕೇಷನ್ ಅಂದ್ರೆ. ಸೊ ಇವಳು ಕೂಡ ಅಷ್ಟೇ, ಅವನಷ್ಟು ಖುಷಿ ಪಡ್ತಾನೆ ಅನ್ನೋ ಇಂಟಾಕ್ಸಿಕೇಷನಲ್ಲಿದ್ದಾಳೆ. ಮನೆಗೆ ಬಂದಾದಮೇಲೆ ಪ್ರಿಡೆನ್ಸಿಗೆ ಬರ್ತಾಳೆ. ಪ್ರಿಡೆನ್ಸ್ ಮತ್ತು ರೀಸನ್ಗೆ. ಪ್ರಿಡೆನ್ಸ್ ಅಂದರೆ ಆ ಪ್ರಾಕ್ಟಿಕಲ್ ಜಡ್ಜ್ಮೆಂಟ್. ನಾನಂಥ ಕೆಲಸ ಮಾಡಿಬಿಟ್ಟು ತಲೆ ಕೂದಲನ್ನೇ ಕೊಟ್ಬಿಟ್ಟಿದ್ದೀನಿ, ವೆದರ್ ಹಿ ಲೈಕ್ಸ್ ಆರ್ ನಾಟ್, ಇನ್ಮೇಲಿಂದ ಅವ್ನು ಇಷ್ಟಪಡ್ತಾನೆ ಇಲ್ವಾ, ಏನಾಗುತ್ತೆ, ಯಾವ ರೀತಿ ಟ್ರೀಟ್ ಮಾಡ್ತಾನೆ ನನ್ನ. ಓಕೆ, ಈ ರೀತಿ ಪ್ರಿಡೆನ್ಸ್ಗೆ ಪ್ರಾಕ್ಟಿಕಲ್ ಜಡ್ಜ್ಮೆಂಟಿಗೆ ಬರ್ತಾಳೆ, ರೀಸನ್ಗಳಿಗೆ ರಿಯಾಲಿಟಿಗೆ ಬರ್ತಾಳೆ. ಇಲ್ಲಿವರೆಗೆ ಆಕಾಶದ ತೇಲಾಡ್ತಾ ಇದ್ಲು, ಇವಾಗ ನೆಲಕ್ಕೆ ಇಳಿದ್ಲು. ಓಕೆ, ಎಸ್, ಶಿ ಗಾಟ್ ಔಟ್ ಹರ್ ಕರ್ಲಿಂಗ್ ಐರನ್ಸ್ ಆ್ಯಂಡ್ ಲೈಟೆಡ್ ದ ಗ್ಯಾಸ್ ಆ್ಯಂಡ್ ವೆಂಟ್ ಟು ವರ್ಕ್ ಪ್ರಿಪೇರಿಂಗ್ ದ ರ್ಯಾವೇಜಸ್ ಮೇಡ್ ಬೈ ಜನರಾಸಿಟಿ ಆ್ಯಡೆಡ್ ಟು ಲವ್. ಓಕೆ, ಇದ್ರ ಮೀನಿಂಗ್ ಏನಂದರೆ, ಅವಳು ತಲೆ ಕೂದಲು ಆಲ್ರೆಡಿ ಎಷ್ಟು ಫುಲ್ ತುಂಡಾಗಿಬಿಟ್ಟಿದೆ, ಈಗೇನಾದರೂ ಮಾಡಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಹಾಗೆ ಕೂದಲು ಸ್ವಲ್ಪ ಜಾಸ್ತಿ ಇರೋ ಥರ ಕಾಣಬೇಕು. ಅದಕ್ಕೆ ಏನು ಮಾಡ್ತಾಳೆ ಅಂದರೆ, ಆ ಕರ್ಲಿ ಐರನ್ಸ್ ಇದೆ ನೋಡಿ, ಕರ್ಲಿಂಗ್ ಐರನ್ಸ್, ಆ ಕರ್ಲಿಂಗ್ ಐರನ್ಸ್ನ ತಗೊಂಡು ಡಿಸೈನ್ ಮಾಡ್ಕೊತಾಳೆ ತಲೆ ಕೂದಲನ್ನ. ಹಿಂಗೆ ಸ್ವಲ್ಪ ಉದ್ದಾಗೆಲ್ಲ ಕಾಣೋ ಥರ, ಹಾಗೆ ದಪ್ಪ ಕಾಣೋ ಥರ, ಡಿಸೈನಾಗಿ ಕಾಣೋ ಥರ ಆ ರೀತಿ ಮಾಡಿಟ್ಕೊತಾಳೆ. ಹಾಗೆಯೇ ಲೈಟೆಡ್ ದ ಗ್ಯಾಸ್, ಅಡುಗೆ ಮಾಡೋಕ್ಕಿಂತ ಗ್ಯಾಸ್ನೂ ಕೂಡ ಹಚ್ತಾಳೆ. ಆ್ಯಂಡ್ ವೆಂಟ್ ಔಟ್ ರಿಪೇರಿಂಗ್ ದ ರ್ಯಾವೇಜಸ್
ರ್ಯಾವೇಜಸ್ ಅಂತಂದರೆ ಒಂದು ರೀತಿಯ ಡ್ಯಾಮೇಜಸ್ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್, ನಮ್ಮ ಅತಿಯಾದ ಫ್ರೆಂಡ್ಶಿಪ್ಪಿಂದ ಅಥವಾ ಅತಿಯಾದ ಪ್ರೀತಿಯಿಂದ ನಮ್ಮ ಲೈಫ್ಗೆ ನಾವು ಡ್ಯಾಮೇಜ್ ಮಾಡ್ಕೊತೀವಿ, ಅವ್ರಿಗೆ ತುಂಬ ಬೆನಿಫಿಟ್ ಮಾಡಿಕೊಡ್ತೀವಿ, ಅಥವಾ ಫ್ರೆಂಡಿಗೆ ಬೆನಿಫಿಟ್ ಮಾಡಿಕೊಡ್ತೀವಿ, ನಾವು ಹೋಗಿ ಸಿಕ್ಕಾಕೊತೀವಿ. ಅಥವಾ ಯಾರನ್ನೋ ಇಷ್ಟಪಟ್ಟವ್ರಿಗೆ ಅವ್ರಿಗೆ ನಮ್ಮ ಲೈಫನ್ನು ಕೊಡ್ತೀವಿ, ಅದು ನಮ್ಮ ಲೈಫ್ನ ಕಷ್ಟದೊಳಗಡೆ ಸಿಕ್ಕಾಕೊತೀವಿ. ಸೊ ದಿಸ್ ಆರ್ ಆಲ್ ಮೇ ಹ್ಯಾಪನ್. ಆ ರೀತಿ ಈಗ ಅವಳು ಕೂಡ ಅಷ್ಟೇ ಜನರಾಸಿಟಿ ಆ್ಯಡೆಡ್ ಟು ಲವ್, ಅತಿಯಾದ ಪ್ರೀತಿಯಿಂದ ಡ್ಯಾಮೇಜಸ್ ಮಾಡ್ಕೊಂಬಿಟ್ಟಿದ್ದಾಳೆ. ಈಗ ಅದನ್ನು ಏನು ಮಾಡಬೇಕಂತಂದರೆ ಅದನ್ನು ರಿಪೇರ್ ಮಾಡಬೇಕು. ಡ್ಯಾಮೇಜಸ್ ಏನು ಮಾಡ್ಕೊಂಡಿದ್ದಾಳೆ, ತಲೆ ಕೂದಲೆಲ್ಲ ಡ್ಯಾಮೇಜ್ ಮಾಡ್ಕೊಂಡಿದ್ದಾಳಲ್ಲ, ಅದಕ್ಕೆ ಇನ್ನೊಂದ್ಸತಿ ಓದ್ತೀನಿ ನೋಡಿ. ವೆಂಟ್ ಟು ವರ್ಕ್ ರಿಪೇರಿಂಗ್ ದ ರ್ಯಾವೇಜಸ್ ಮೇಡ್ ಬೈ ಜನರಾಸಿಟಿ ಆ್ಯಡೆಡ್ ಟು ಲವ್, ವಿಚ್ ಈಸ್ ಆಲ್ವೇಸ್ ಎ ಟ್ರೆಮೆಂಡಸ್ ಟಾಸ್ಕ್. ಡಿಯರ್ ಫ್ರೆಂಡ್ಸ್, ಅ ಮ್ಯಾಮತ್ ಟಾಸ್ಕ್. ಮ್ಯಾಮತ್ ಅಂದರೆ ಹ್ಯೂಜ್ ಟಾಸ್ಕ್ ಅಂತ. ಇದು ಯಾವಾಗಲೂ ಹೀಗೇನೆ, ನಾವು ಅತಿಯಾದ ಈ ಪ್ರೀತಿಯಿಂದ ಅತಿಯಾದ ಸ್ನೇಹದಿಂದ ನಾವು ಮಾಡ್ಕೊಂಡಿರೋ ಡ್ಯಾಮೇಜಸ್ ಇದೆಯಲ್ಲ, ಅದನ್ನು ನಾವು ರಿಪೇರಿ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಹ್ಯೂಜ್ ಟಾಸ್ಕ್ ಆ್ಯಂಡ್ ದ್ಯಾಟ್ ಈಸ್ ದ ಟ್ರೆಮೆಂಡಸ್ ಟಾಸ್ಕ್. ಓಕೆ, ಎಸ್. ನೆಕ್ಸ್ಟ್, okay, within 40 minutes her head was covered with tiny close lying curls that made her look wonderfully like a truant school boy. ಇನ್ನು 40 ಮಿನಿಟ್ಸ್ ಒಳಗಡೆ ಆ ಕರ್ಲಿ ಐರನ್ಸ್ ಅದನ್ನೆಲ್ಲ ತೊಗೊಂಡು ಈ ರೀತಿ ಎಲ್ಲ ಮಾಡ್ಕೊತಾರೆ ಡಿಸೈನ್ನ. ಹಾಗೆ ಆ ರೀತಿ ಎಲ್ಲ ಫುಲ್ ಕಂಪ್ಲೀಟ್ ಮುಗಿದಾದ್ಮೇಲೆ ಯಾವ ರೀತಿ ಕಾಣ್ತಾಳಂದರೆ ಆ ಟ್ರಾಂಟ್ ಸ್ಕೂಲ್ ಬಾಯ್. ಟ್ರಾಂಟ್ ಸ್ಕೂಲ್ ಬಾಯ್ ಅಂದರೆ ನೀಟಾಗಿ ಸ್ಕೂಲಿಗೆ ಬರ್ದಲ್ಲೇ ಯಾವಾಗಲೂ ಬರ್ತಾರೆ, ಬಂದಾಗಲೂ ಕೂಡ ಒಳ್ಳೆ ವಿಚಿತ್ರವಾಗಿ ಬಂದಿರ್ತಾರೆ ನೋಡಿ, ಏನೇನೋ ಮಾಡ್ತಾರೆ ಆ ರೀತಿ. ಅದನ್ನು ನಾವೇನಂತೀವಿ ಅಂದರೆ ಟ್ರಾಂಟ್ ಸ್ಕೂಲ್ ಬಾಯ್ ಅಂತ ಕರಿತೀವಿ. ಎಸ್, ಇವಾಗ ಅವಳ ಕಣ್ಣಿಗೆ ಐ ಆಮ್ ಲುಕಿಂಗ್ ಲೈಕ್ ಎ ಟ್ರಾಂಟ್ ಸ್ಕೂಲ್ ಬಾಯ್ ಆ ರೀತಿ ಕಾಣಿಸ್ತಾ ಇದ್ದೀನಲ್ಲ ಅಂತ ಅನಿಸುತ್ತೆ. ಶಿ ಲುಕ್ಡ್ ಅಟ್ ಹರ್ ರಿಫ್ಲೆಕ್ಷನ್ ಇನ್ ದ ಮಿರರ್ ಲಾಂಗ್, ಕೇರ್ಫುಲಿ ಆ್ಯಂಡ್ ಕ್ರಿಟಿಕಲಿ. ತುಂಬ ಟೈಮ್ವರೆಗೆ ಮಿರರ್ ಮುಂದೆ ನಿಂತ್ಕೊತಾಳೆ, ಅವಳು ನಾವು ನೋಡ್ಕೊತಾಳೆ, ಲಾಂಗ್ ಟೈಮ್ವರೆಗೆ ಕೇರ್ಫುಲ್ಲಾಗಿ ಗಮನಿಸ್ತಾಳೆ, ಕ್ರಿಟಿಕಲ್ಲಾಗಿ ಗಮನಿಸ್ತಾಳೆ. ಕ್ರಿಟಿಕಲ್ಲಾಗಿ ಅಂತಂದರೆ ಹೆಂಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ, ಎಲ್ಲೇನು ತಪ್ಪಾಗಿದೆ, ಎಲ್ಲೇನು ಕರೆಕ್ಟಾಗಿದೆ, ಎಲ್ಲೇನು ಕೂದಲು ಜಾಸ್ತಿ ಇದೆ, ಎಲ್ಲೇನು ಕಡಿಮೆ ಆಗಿದೆ, ಓಕೆ, ಎಲ್ಲೇನು ಸ್ಟೈಲಿಶ್ ಇದೆ, ಎಲ್ಲೇನಿಲ್ಲ, ಈ ರೀತಿ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಲ್ವ, ದ್ಯಾಟ್ ಈಸ್ ಕಾಲ್ಡ್ ಕ್ರಿಟಿಕಲ್ ಅಬ್ಸರ್ವೇಷನ್. ಎಸ್, ಜಸ್ಟ್ ಹಿಂಗೆ ನೋಡಿಕೊಂಡು ಏನು ಗಲೀಜಿಲ್ವಾ, ಓಕೆ ಬಾಯ್, ಹಿಂಗೆ ಬಂದುಬಿಡೋದು ಏನಿಲ್ಲ. ಬಟ್ ಕ್ರಿಟಿಕಲ್ ಅಬ್ಸರ್ವೇಷನ್ ಅಂದರೆ ಎಲ್ಲನೂ ಅಬ್ಸರ್ವ್ ಮಾಡೋದು ಆ ರೀತಿ. ಮುಗಿಯಕ್ಕೆ ಹಿಂಗಿದೆ, ಐಬ್ರೋಸ್ ಹಿಂಗಿದೆ, ಕೆನ್ನೆ ಹಿಂಗಿದೆ, ಇದನ್ನೆಲ್ಲ ನೋಡ್ತೀವಿ ನೋಡಿ. ಸ್ಪೆಷಲಿ ಗೊತ್ತಿದೆ ನೀವು ಹಿಂಗೆ ಮಾಡ್ತೀರಾ, ಯಾರಿಲ್ಲ ಅಂದರೆ ಮನೇಲಿ. ಓಕೆ, ಎನಿವೆ, ಸೊ ಕ್ರಿಟಿಕಲ್ ಅಬ್ಸರ್ವೇಷನ್ ಶಿ ಡಿಡ್. ನೆಕ್ಸ್ಟ್ 22. ಇಫ್ ಜಿನ್ ಡಸ್ ನಾಟ್ ಕಿಲ್ ಮೀ, ಇವಾಗ ಅನ್ಕೊತಾಳೆ, ಅಯ್ಯೋ ಈ ರೀತಿ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಲ್ಲ, ಜಿನ್ ನನ್ನ ಸಾಯಿಸಲ್ಲ ತಾನೇ, ಈ ರೀತಿ ಅನ್ಕೊತಾಳೆ. ಶಿ ಸೆಡ್ ಟು ಹರ್ ಸೆಲ್ಫ್, before he takes a second look at me, he will say, I look like a Coney Highland chorus girl. Underline this one, a Coney Highland chorus girl. ಇದಂದರೆ ಅವನು ಸೆಕೆಂಡ್ ಲುಕ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ಲುಕ್ನಲ್ಲೇ ಏನು ಹೇಳ್ಕೊಂಡ್ಬಿಡ್ತಾನೆ, ಕೋನಿ ಹೈಲ್ಯಾಂಡ್ ಕೋರಸ್ ಗರ್ಲ್ ರೀತಿ ಕಾಣ್ತಾ ಇದ್ದೀನಿ ಅಂತ. ಅಂದರೆ ಕೆಲವೊಂದು ಹೈಲ್ಯಾಂಡಲ್ಲಿ ಪಾರ್ಟಿಗಳು ನಡೆಯುತ್ತೆ, ಫಂಕ್ಷನ್ಸ್ಗಳು ನಡೆಯುತ್ತೆ. ಆ ಪಾರ್ಟಿಗಳಲ್ಲಿ ಫಂಕ್ಷನ್ಸ್ನಲ್ಲಿ ಲೇಡೀಸ್ ಕೈಲಿ ಡ್ಯಾನ್ಸ್ ಮಾಡಿಸೋದು, ಸಾಂಗ್ ಹೇಳ್ಸೋದು, ಆ ರೀತಿ ಮಾಡಿಸ್ತಾ ಇರ್ತಾರೆ. ಕೋರಸ್ ಗರ್ಲ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನಿಂತಿರ್ತಾರೆ, ಕೋರಸ್ ಹೇಳೋವಂಥವ್ರು, ಅವರೆಲ್ಲ ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿ ಜಿಮ್ ನನ್ನನ್ನು ಕೂಡ ಕೋನಿ ಹೈಲ್ಯಾಂಡ್ ಕೋರಸ್ ಗರ್ಲ್, ಒಂದು ಪಾರ್ಟಿನಲ್ಲಿ ಫಂಕ್ಷನಲ್ಲಿ ಕೋರಸ್ ಹೇಳುವಂಥ ಹುಡುಗಿದು ಆ ರೀತಿ ಅಂದ್ಕೊಂಡ್ಬಿಡ್ತಾನ. ಬಟ್ ವಾಟ್ ಕುಡ್ ಐ ಡೂ? ಕೊನೆಯದಾಗಿ ಇಷ್ಟೆಲ್ಲ ಯೋಚನೆ ಮಾಡಿ, ವಾಟ್ ಕುಡ್ ಐ ಡೂ, ನಾನು ತಾನೇ ಏನು ಮಾಡೋಕ್ಕಾಗ್ತಿತ್ತು, ವಿತ್ $1.87. $1.87 ನನ್ನ ಕೈಲಿ ಇನ್ನೇನು ಮಾಡೋಕ್ಕಾಗ್ತಿತ್ತು, ಐ ಹ್ಯಾಡ್ ಟು ಡೂ ದಿಸ್, ಆ ರೀತಿ ಅನ್ಕೊತಾರೆ. ಎಸ್, ನೋಡಿ ಪಿಕ್ಚರ್ ಬಂದಿದೆ ಅಲ್ಲಿ, ವಿಚಿತ್ರವಾಗಿ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಶಿ ಹ್ಯಾಸ್ ರಿಪೇರ್ಡ್ ದ ರ್ಯಾವೇಜಸ್ ಮೇಡ್ ಬೈ ಜನರಾಸಿಟಿ ಆ್ಯಡೆಡ್ ಟು ಲವ್. ಓಕೆ, ನೆಕ್ಸ್ಟ್. Paragraph. At 7 o'clock, the coffee was made and the frying pan was on the back of the stove heart and ready to cook the chops. 7 o'clock ರೆಗ್ಯುಲರಾಗಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಿದ್ಲು ಇವತ್ತು ಕೂಡ. ಓಕೆ, ಸ್ಟಾರ್ಟ್.
ಏನೇನು ಫ್ರೈಯಿಂಗ್ ಪ್ಯಾನೆಲ್ಲ ಇಡ್ತಾಳೆ, ಹಾಗೆ ಸ್ಟವ್ ಹಾಟ್ ಆಗಿರುತ್ತೆ. ನೆಕ್ಸ್ಟ್ ರೆಡಿ ಟು ಕುಕ್ ದ ಚಾಪ್ಸ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಜಿಮ್ ವಾಸ್ ನೆವರ್ ಲೇಟ್. ಅಂಡರ್ಲೈನ್ ದಿಸ್ ಸೆಂಟೆನ್ಸ್. ಜಿಮ್ ವಾಸ್ ನೆವರ್ ಲೇಟ್. ಈ ಸೆಂಟೆನ್ಸ್ನ ಮೀನಿಂಗ್ ಏನಂದರೆ, ಇನ್ನರ್ ಮೀನಿಂಗ್ ಏನಂದರೆ, ಮನೆಗೆ ಯಾವಾಗಲೂ ಲೇಟಾಗಿ ಬರ್ತಾರೆ ಅಂತಂದ್ರೆ ಏನು, ಅವರು ಮನೆಯವ್ರನ್ನ ಇಷ್ಟಪಡ್ತಾಯಿಲ್ಲ ಅಂತ. ಓಕೆ, ದಿಸ್ ಇಸ್ ದ ಇಂಡೈರೆಕ್ಟ್ ಮೀನಿಂಗ್. ಜಿಮ್ ವಾಸ್ ನೆವರ್ ಲೇಟ್ ಅಂತಂದರೆ ಹಿ ವಾಸ್ ಲವಿಂಗ್ ಇಸ್ ವೈಫ್ ಅ ಲಾಟ್. ಅದಕ್ಕೋಸ್ಕರ ಮನೆಗೆ ಕೆಲಸ ಮುಗಿದ ತಕ್ಷಣ ಮನೆಗೆ ಓಡಿ ಬರ್ತಾ ಇರ್ತಾನೆ. ಎಸ್. ಓಕೆ, ನೆಕ್ಸ್ಟ್. ಡೆಲ್ಲಾ ಡಬಲ್ಡ್ ದ ಫಾಬ್ ಚೈನ್ ಇನ್ ಹರ್ ಹ್ಯಾಂಡ್ ಆ್ಯಂಡ್ ಸ್ಯಾಟ್ ಆನ್ ದ ಕಾರ್ನರ್ ಆಫ್ ದ ಟೇಬಲ್ ನಿಯರ್ ದ ಡೋರ್ ದ್ಯಾಟ್ ಹಿ ಆಲ್ವೇಸ್ ಎಂಟರ್ಡ್. ಓಕೆ, ನೆಕ್ಸ್ಟು ಡೆಲ್ಲಾ ಏನು ಮಾಡ್ತಾಳೆ ಅಂದರೆ ಡಬಲ್ ದ ಫಾಬ್ ಚೈನ್. ಫಾಬ್ ಚೈನ್ನ 2 ಹಿಂಬಡಿಕೆ 2 ಫೋಲ್ಡ್ನಲ್ಲಿ ಮಡಿಸ್ತಾಳೆ. ಆ್ಯಂಡ್ ಸ್ಯಾಟ್ ಆಫ್ ದ ಕಾರ್ನರ್ ಟೇಬಲ್. ಹಾಗೆಯೇ ಒಂದು ಕಾರ್ನರ್ ಟೇಬಲ್ನಲ್ಲಿ ಕುತ್ಕೊತಾಳೆ. ಎಲ್ಲಿ? ಆಲ್ಮೋಸ್ಟ್ ಜಿಮ್ ಎಂಟ್ರಿ ಆಗ್ತಿದ್ದಂಥ ಡೋರ್ನಲ್ಲಿ, ಆ ಎಂಟ್ರೆನ್ಸ್ನ ಭಾಗ ಇರುತ್ತಲ್ಲ ಅಲ್ಲಿ. ದೆನ್ ಶಿ ಹರ್ಡ್ ಇಸ್ ಸ್ಟೆಪ್ ಆನ್ ದ ಸ್ಟೇರ್ ಅವೇ ಡೌನ್ ಆನ್ ದ ಫಸ್ಟ್ ಫ್ಲೈಟ್. ಶಿ ಟರ್ನ್ಡ್ ವೈಟ್ ಫಾರ್ ಜಸ್ಟ್ ಅ ಮೂಮೆಂಟ್. Turned white. Underline this one. Turned white. Turned white means the face becoming pale. ಮುಖ ಬಾಡಿ ಹೋಗೋದು ಅಂತ, ಬಾಡಿ ಹೋಗುವ ಮುಖ. Because of the fear or because of the shock, what may happen. ಆ ರೀತಿ. ಎಸ್, ಫುಡ್ ಸ್ಟೆಪ್ಸ್ ಕೇಳ್ತಾ ಇರುತ್ತೆ. ಹೀಗಾಗಿ she turned white. She had a habit of saying little silent prayer about the simplest ಎವ್ರಿಡೇ ಥಿಂಗ್ಸ್. ಅವಳು ಆಲ್ಮೋಸ್ಟ್ ಸೈಲೆಂಟಾಗಿ ಏನಾದರೂ ಕೆಲವೊಂದು ಥಿಂಗ್ಸ್ಗಳು ಆಗಬೇಕಾಗಿತ್ತಂದರೆ ಇದ್ದಾರೆ ಇದಕ್ಕೆ ಸಣ್ಣದಾಗಿ ಅವರವರ ಪ್ರೇಯರ್ ಮಾಡ್ಕೊತ ನೋಡಿ ಮನಸ್ಸೊಳಗಡೆ. ಸೊ ಆ ರೀತಿ ಇವಳು ಕೂಡ ಮಾಡ್ತಾ ಇರ್ತಾಳೆ. ಸಣ್ಣ ಥಿಂಗ್ಸ್ಗಳು ಕೂಡ ಲೈಫ್ನಲ್ಲಿ ಪ್ರತಿದಿನದ ಸಣ್ಣ ಥಿಂಗ್ಸ್ಗೂ ಪ್ರೇಯರ್ ಮಾಡ್ತಾ ಇರ್ತಾಳೆ ಈಗ. ಸೊ ನಾವ್ ಶಿ ವಿಸ್ಪರ್ಡ್ ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರೆಟಿ. ಆಗ ಪಿಸು ಮಾತಿನಲ್ಲಿ ಹೇಳ್ತಾಳೆ, ಅವಳಷ್ಟೇ ಅವಳು ಹೇಳ್ಕೊತಾಳೆ. ಹೇಳ್ತಂದರೆ ಪ್ಲೀಸ್ ಗಾಡ್, ಓ ದೇವರೇ, ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರೆಟಿ. ಅಂಡರ್ಲೈನ್ ದಿಸ್ ಸೆಂಟೆನ್ಸ್ ಆಲ್ಸೋ. ಇಲ್ಲಿಂದ ಇಲ್ಲಿವರೆಗೆ. ಓ ದೇವರೇ, ಏನಾದರೂ ಮಾಡಿ ಅವನ ಕಣ್ಣಿಗೆ ನಾನು ಇನ್ನೂ ಕೂಡ ಚೆನ್ನಾಗಿ ಕಾಣಂಗೆ ಮಾಡಪ್ಪ, ಆ ರೀತಿ. ಓಕೆ, ದ ಡೋರ್ ಓಪನ್ಡ್ ಆ್ಯಂಡ್ ಜಿಮ್ ಸ್ಟೆಪ್ಡ್ ಇನ್ ಆ್ಯಂಡ್ ಕ್ಲೋಸ್ಡ್ ಇಟ್. ಡೋರ್ ಓಪನ್ ಆಗುತ್ತೆ, ಜಿಮ್ ಎಂಟ್ರಿ ಕೊಡ್ತಾನೆ. ಈ ಲುಕ್ಡ್ ಥಿನ್ ಆ್ಯಂಡ್ ವೆರಿ ಸೀರಿಯಸ್. ಅವನು ತುಂಬ ಸಣ್ಣ ಕಾಣಿಸ್ತಾನೆ. ಲುಕ್ಡ್ ವೆರಿ ಥಿನ್, ಸಣ್ಣ ಆಗಿಬಿಟ್ಟಿರ್ತಾನಂತೆ. ಆ್ಯಂಡ್ ವೆರಿ ಸೀರಿಯಸ್, ಯಾಕೋ ಸ್ವಲ್ಪ ಸೀರಿಯಸ್ಸಾಗಿ ಕಾಣ್ತಾ ಇದ್ದಾನೆ. ಪೂವರ್ ಫೆಲೋ, ಅಯ್ಯೋ ಪಾಪ, ಆ ರೀತಿ. ಪೂವರ್ ಫೆಲೋ ಅಂದರೆ ಆ ರೀತಿ, ಅಯ್ಯೋ ಪಾಪ ಅನ್ಕೊತಾ ಇದ್ದಾರೆ. ಹಿ ವಾಸ್ ಓನ್ಲಿ 22 ವೆನ್ ಹಿ ಮ್ಯಾರಿಡ್. ನೋ, ಹಿ ವಾಸ್ ಜಸ್ಟ್ 22. ನಾನು 30. ಓಕೆ, 8 ವರ್ಷಕ್ಕಿಂತ ಮುಂಚೆನೇ ಆಗಬೇಕಾಗಿದ್ದಾನೆ. ಓಕೆ, he was only 22 and to be burdened with a family. ಆದರೆ ಏನು ಮಾಡಲಿ, 21 ಇಯರ್ಗೆ ಆ ಫ್ಯಾಮಿಲಿ ಬರ್ಡನ್ನ ಹಾಕೊಂಡ್ಬಿಟ್ಟಿದ್ದಾನೆ. he needed a new overcoat and he was without gloves. ಓಕೆ, ಅವನು ಹೆಂಗಿದ್ದಾನೆ ಅಂತಂದರೆ he needed new overcoat, ಒಂದು ಹೊಸದಾಗಿರುವಂಥ ಓವರ್ಕೋಟ್ ಬೇಕಾಗಿದೆ, ಯಾಕಂದರೆ ಹಳೆಯ ಕೋಟ್ನಲ್ಲೇ ಇದ್ದ. ಆ್ಯಂಡ್ ವಿತೌಟ್ ಗ್ಲೌಸ್ ಕೂಡ ಇರಲಿಲ್ಲ, ಯಾಕಂದರೆ ಇಂಗ್ಲೆಂಡ್ನ ಸ್ವಲ್ಪ ಎಲ್ಲ ಚಳಿ ಜಾಸ್ತಿ ಇರುತ್ತಲ್ಲ, ಸೊ ಹಿಂಗೆ ಗ್ಲೌಸ್ ಎಲ್ಲ ಜಾಸ್ತಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಇವನಿಗೆ ಅದು ಕೂಡ ಇರಲಿಲ್ಲ. ಓಕೆ, ನೆಕ್ಸ್ಟ್. ಜಿಮ್ ಸ್ಟಾಪ್ಡ್ ಇನ್ಸೈಡ್ ದ ಡೋರ್ ಆ್ಯಸ್ ಇಮ್ಮೂವಬಲ್ ಆ್ಯಸ್ ಎ ಸೆಟ್ಟರ್ ಅಟ್ ದ ಸೆಂಟ್ ಆಫ್ ಎ ಕ್ವೇಲ್. ಇದ್ರ ಮೀನಿಂಗ್ ಅಂದರೆ, ಜಿಮ್ ಮನೆಯೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾನೆ ಡೆಲಾನ. ನೋಡ್ಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾನೆ. ಶಾಕ್ ಆಗಿಬಿಟ್ಟು ಹಂಗೆ ಸ್ಟಿಲ್ಲಾಗಿ ನಿಂತ್ಕೊತಾನೆ. ಯಾವ ರೀತಿ ಅಂತಂದರೆ ನೋಡಿ, Jim stopped inside the door as immovable as a setter at the scent of a quail. Quail ಅಂದರೆ ಒಂದು ಸ್ಮಾಲ್ ಬರ್ಡ್ ಅಂತ. ಓಕೆ, ಇಟ್ಸ್ ಎ ಸ್ಮಾಲ್ ಬರ್ಡ್. ಸೆಟ್ಟರ್ ಮೀನ್ಸ್ ಅ ಕ್ಯಾಟ್. ಯಾವುದಾದ್ರೂ ಒಂದು ಬರ್ಡ್ ಕೂತಿತ್ತಂದರೆ ಆ ಬರ್ಡ್ನ ಹಿಡಿಲಿಕ್ಕೆ ಬೆಕ್ಕು ಯಾವ ರೀತಿ ಹೋಗುತ್ತೆ? ಓಕೆ, ದೊಡ್ಡದಾಗಿ ಸೌಂಡ್ ಮಾಡ್ಕೊಂಡು ಹೋಗುತ್ತಾ? ನೋ, ಜಸ್ಟ್ ಹಿಂಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗುತ್ತೆ. ನಿಧಾನಕ್ಕೆ, ಫುಲ್ಲು ಸ್ಲೋ. ಇಲ್ಲಾಂದರೆ ಸುಮ್ಮನೆ ಸ್ಟಾಪ್ ಆಗಿ ನಿಂತುಬಿಡುತ್ತೆ. ಅದಕ್ಕೆ ಕೊಟ್ಟಿದ್ದಾನೆ. ಈ ಬಿಕೇಮ್ ಆ್ಯಸ್ ಇಮ್ಮೂವಬಲ್ ಆ್ಯಸ್ ಅ ಸೆಟ್ಟರ್ ಅ ಕ್ಯಾಟ್ ಅಟ್ ದ ಸೆಂಟ್ ಆಫ್ ಎ ಕ್ವೇಲ್. ಆ ಬರ್ಡ್ನ ಸ್ಮೆಲ್ಗೆ ನೋಡಿ ಕ್ಯಾಟ್ ಅನ್ನೋದು ಹೆಂಗೆ ಇಮ್ಮೂವಬಲಾಗಿ ನಿಂತ್ಕೊಳ್ಳುತ್ತೋ ಅದೇ ರೀತಿ ಇವನು ಕೂಡ ಹಿಂಗೆ ನಿಂತ್ಕೊಂಡ್ಬಿಡ್ತಾನೆ. ಹಿಸ್ ಐಸ್ ವರ್
fixed upon Della, and there was an expression in them that she could not read. ಈಗ ಅವನು ಯಾವ ರೀತಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಇಮ್ಮೂವಬಲ್ ಆಗಿ ನಿಂತ್ಕೊಂಡಿದ್ದಾನೆ. ಆ್ಯಂಡ್ ಈಸ್ ಎಕ್ಸ್ಪ್ರೆಷನ್, ಅವನ ಮುಖದ ಭಾವನೆ ಯಾವ ರೀತಿ ಇತ್ತಂದರೆ, ಶಿ ಕುಡ್ ನಾಟ್ ರೀಡ್, ಶಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್, ಅವ್ರ ಕೈಲಿ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಇಟ್ ಟೆರಿಫೈಡ್ ಹರ್. ಸೊ ಶಿ ಈಸ್ ಅನ್ಏಬಲ್ ಟು ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ ಅವನಿಗೆ ಅಂತೇಳಿ. ಸೊ ಇಟ್ ಕ್ರಿಯೇಟೆಡ್ ಫಿಯರ್ ಇನ್ ಹರ್, ಭಯ ಹುಟ್ಟಿಸುತ್ತೆ. ಏನಾದ್ರು ಅರ್ಥ ಆಗಿದ್ದರೆ ಶಿ ವಾಸ್ ನಾಟ್ ವರಿಡ್, ಶಿ ವಾಸ್ ನಾಟ್ ಟೆರಿಫೈಡ್. ಶಿ ಈಸ್ ಅನ್ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಹಿಸ್ ಮೈಂಡ್, ದೇರ್ಫೋರ್ ಶಿ ಈಸ್ ಟೆರಿಫೈಡ್. ನೆಕ್ಸ್ಟ್, ಇಟ್ ವಾಸ್ ನಾಟ್ ಆ್ಯಂಗರ್, ಸಿಟ್ಟಲ್ಲ, ನಾಟ್ ಸರ್ಪ್ರೈಸ್ ಅಲ್ಲ, ನಾಟ್ ಡಿಸಪ್ರೂವಲ್, ನಾಟ್ ಹಾರರ್, ನಾಟ್ ಎನಿ ಆಫ್ ದ ಸೆಂಟಿಮೆಂಟ್ಸ್ ದಟ್ ಶಿ ಹ್ಯಾಡ್ ಬಿನ್ ಪ್ರಿಪೇರ್ಡ್ ಫಾರ್. ಅವಳ ಮೈಂಡ್ನಲ್ಲಿ ಯಾವುದ್ಯಾವುದಕ್ಕೆ ಗೆಸ್ ಮಾಡಿ ಇಮ್ಯಾಜಿನೇಷನ್ ಮಾಡ್ಕೊಂಡು ರೆಡಿ ಆಗಿದ್ಲೋ ಅದ್ಯಾವುದೂ ಅಲ್ಲ. ಶಿ ಹ್ಯಾಡ್ ಬಿನ್ ಪ್ರಿಪೇರ್ ಆಗಿದ್ಲು, ಪ್ಲ್ಯಾನ್ ಮಾಡ್ಕೊಂಡು ಪ್ರಿಪೇರ್ ಆಗಿದ್ಲು. ಈ ರೀತಿ ಎಕ್ಸ್ಪ್ರೆಷನ್ ಕೊಡ್ಬೋದು, ಆ ರೀತಿ ಎಕ್ಸ್ಪ್ರೆಷನ್ ಕೊಡ್ಬೋದು ಅಂತ. ಅದು ಯಾವ ಎಕ್ಸ್ಪ್ರೆಷನ್ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಸ್, he simply stared at her fixedly with that peculiar means strange expression on his face. He was simply looking at her with strange expression, just like this. Okay, just like. Next, Della wriggled off the table and went for him. Until now she waited. After that, she kept a table aside and she went near him. Okay, let's see next. Jim darling, she cried. ಜೋರಾಗಿ ಹೇಳ್ತಾಳೆ, Jim darling, don't look at me that way. ಆ ರೀತಿ ನೋಡಬೇಡ. I had my hair cut off and sold because I could not have lived through Christmas without giving you a present. ಸೊ ಇದ್ರ ಮೀನಿಂಗ್, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿನಗೆ ಪ್ರೆಸೆಂಟ್ ಕೊಡ್ದಲೆ, ನಿನಗೊಂದು ಗಿಫ್ಟ್ ಕೊಡ್ದಲೆ ನಾನು ಬದುಕಿ ಉಳಿಯೋಕ್ಕಾಗಲ್ಲ. ಆ ರೀತಿ ಐ ಕುಡ್ ನಾಟ್ ಲೀವ್ ಥ್ರೂ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಗಿಫ್ಟ್ ಕೊಡ್ದಲೆ, ಈ ಹಬ್ಬದಿಂದ ನಾನು ಬದುಕಿ ಮುಂದೆ ಇರೋಕ್ಕಾಗಲ್ಲ. ನೆಕ್ಸ್ಟ್, ಇಟ್ ವಿಲ್ ಗ್ರೋ ಔಟ್ ಅಗೈನ್ ಯು ಓನ್ ಮೈಂಡ್. ವಿಲ್ ಯು, ಅದು ತುಂಬ ಚೆನ್ನಾಗಿ ಸ್ಪೀಡಾಗಿ ಬೆಳೆಯುತ್ತೆ. ಯು ಡೋಂಟ್ ಮೈಂಡ್, ನೀನು ತಲೆ ಕೆಡಿಸ್ಕೊಬೇಡ, ಬೇಜಾರಾಗಬೇಡ ಅಂತ ಹೇಳ್ತಾ ಇದೆ. ಐ ಜಸ್ಟ್ ಹ್ಯಾಡ್ ಟು ಡೂ ಇಟ್. ಮೈ ಹೇರ್ ಗ್ರೋಸ್ ಆಫುಲಿ ಫಾಸ್ಟ್. ಆಫುಲಿ ಮೀನ್ಸ್ ಟೆರಿಬಲಿ, ಭಯಂಕರವಾಗಿ ಅಂತ. ಭಯಂಕರ ಫಾಸ್ಟಲ್ಲಿ ಬೆಳೆಯುತ್ತೆ. ಸೇ ಮೆರಿ ಕ್ರಿಸ್ಮಸ್ ಜಿಮ್, ಫರ್ಗೆಟ್ ಎವ್ರಿಥಿಂಗ್, ಸೇ ಮೆರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳು. ಆ್ಯಂಡ್ ಲೆಟ್ಸ್ ಬಿ ಹ್ಯಾಪಿ. ಯು ಡೋಂಟ್ ನೋ ವಾಟ್ ಎ ಬ್ಯೂಟಿಫುಲ್ ನೈಸ್ ಗಿಫ್ಟ್ ಐ ಹ್ಯಾವ್ ಗಾಟ್ ಫಾರ್ ಯು. ಅಂತ ಒಳ್ಳೆ ಗಿಫ್ಟ್ ತಂದಿನಿ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಯು ಹ್ಯಾವ್ ಕಟ್ ಆಫ್ ಯುವರ್ ಹೇರ್. ಇವನಿನ್ನೂ ಅದೇ ಟ್ರಾನ್ಸ್ ಮೂಡಲ್ಲಿದ್ದಾನೆ. ಯು ಹ್ಯಾವ್ ಕಟ್ ಆಫ್ ಯುವರ್ ಹೇರ್ ಆಸ್ಕ್ಡ್ Jim laboriously, as if he had not arrived at that patent fact yet, even after the hardest mental labor. ಅಷ್ಟೊಂದು ಕಷ್ಟಪಟ್ಟು, ಓಕೆ, ಮೆಂಟಲ್ ಲೇಬರ್, ಶ್ರಮ ಹಾಕಿ ನೀಟಾಗಿ ಹಾಗೆ ಕ್ಲಿಯರಾಗಿ ಕೂಡ ಕಾಣ್ತಾ ಇರುತ್ತೆ. ಪೇಟೆಂಟ್ ಫ್ಯಾಕ್ಟ್ ಅಂದರೆ ಕ್ಲಿಯರಾಗಿ ಕಾಣ್ತಾ ಇರುವಂಥ ಸತ್ಯ, ತಲೆ ಕೂದಲಿಲ್ಲ ಅಂಥೇಳಿ. ಅಷ್ಟೊಂದೆಲ್ಲ ಗೊತ್ತಿದ್ರು ಕೂಡ, ನೋಡಿದ್ರು ಕೂಡ, ಮತ್ತೆ ಇನ್ನೊಮ್ಮೆ ಕೇಳ್ತಾ ಇದ್ದೇನೆ, ಯು ಹ್ಯಾವ್ ಕಟ್ ಆಫ್ ಯುವರ್ ಹೇರ್. ನೆಕ್ಸ್ಟ್, ಕಟ್ ಇಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್ ಸೆಡ್ Della. ಕಟ್ ಮಾಡಿ ಕೊಟ್ಬಿಟ್ಟೆ ಅಷ್ಟೇ. ಡೋಂಟ್ ಯು ಲೈಕ್ ಮೀ ಜಸ್ಟ್ ಆ್ಯಸ್ ವೆಲ್? ಎನಿಹೌ ಐ ಆಮ್ ಮೀ ವಿತೌಟ್ ಮೈ ಹೇರ್, ain't I? ಹೇಳ್ತಾಳೆ ಈಗ. ಎನಿವೇ, ಏರ್ ಇರಲಿ ಇಲ್ಲದೆ ಇರಲಿ, ನಾನೇ ತಾನೇ, ಆ ರೀತಿ ಕೇಳ್ತಾಳೆ. ಸಿ, ಡೋಂಟ್ ಯು ಲೈಕ್ ಮೀ ಜಸ್ಟ್ ಆ್ಯಸ್ ವೆಲ್? ನನ್ನನ್ನು ನೀನು ಹಾಗೆ ಇಷ್ಟಪಡಲ್ವಾ? ಎನಿವೇ, ಐ ಆಮ್ ಮೀ ವಿತೌಟ್ ಮೈ ಏರ್. ಹಾಗೆ ಜಿಮ್ ಲುಕ್ಡ್ ಅಬೌಟ್ ದ ರೂಮ್ ಕ್ಯೂರಿಯಸ್ಲಿ. ಅವನು ಕ್ಯೂರಿಯಸ್ ಆಗಿ ರೂಮ್ ಸುತ್ತ ನೋಡ್ತಾನೆ. ಹುಡುಕ್ತಾ ಇರ್ಬೇಕನ್ಸುತ್ತೆ ಎಲ್ಲಿರ್ಬೇಕು ಏರ್ ಅಂತೇಳಿ. ಆ ರೀತಿ ಹುಡುಕ್ಬಿಟ್ಟು ಹೇಳ್ತಾನೆ. ಯು ಸೇ ಯುವರ್ ಹೇರ್ ಇಸ್ ಗಾನ್, ಹಿ ಸೆಡ್. ಮತ್ತೆ ನಮ್ಮ ಹೇಳ್ತಾನೆ, ಏನು ಹೇಳ್ತಾ ಇದೆಯಾ, ಹೊರಟೋಯ್ತಾ ಕೂದಲು ಅಂತೇಳಿ. ವಿತ್ ಆ್ಯನ್ ಏರ್ ಆಲ್ಮೋಸ್ಟ್ ಆಫ್ ಇಡಿಯಸ್ಸಿ, ಒಂಥರ ಸ್ಟುಪಿಡ್ ರೀತಿ ಕೇಳ್ತಾನೆ. ಓಕೆ, ಆಲ್ರೆಡಿ ನೋಡಿ ಎಷ್ಟು ಬಾರಿ ಕೇಳ್ದ. ಬೇರೆ ಇನ್ಯಾವ್ದಾರು ಹುಡುಗಿ ಆಗಿರ್ಬೇಕು, ಆಯಿತು ರಪ್ಪ 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 ಬಡ್ದು ಹೋಯ್ತು ಅಂದರೆ ಹೋಯ್ತು ಅಷ್ಟೇ, ಮಗನೇ ಕೇಳ ಹಾಕ್ಬಿಟ್ಟು. ಯು ನೀಡ್ ನಾಟ್ ಲುಕ್ ಫಾರ್ ಇಟ್ ಸೆಡ್ Della. ಏನಪ್ಪ ಸರ್ಚ್ ಮಾಡಬೇಡ, ಇಲ್ಲೆಲ್ಲೂ ಮನೇಲಿ ಏನು ನಾನು ಕೂದಲು ಕಟ್ ಮಾಡಿ ಔಸಿಟ್ಟಿಲ್ಲ, ಆ ರೀತಿ ಹೇಳ್ತಾರೆ. ಯು ನೀಡ್ ನಾಟ್ ಲುಕ್ ಫಾರ್ ಇಟ್, ಇಟ್ಸ್ ಸೋಲ್ಡ್. ಮಾರ್ಬಿಟ್ಟೆ. ಐ ಟೆಲ್ ಯು ಸೋಲ್ಡ್ ಆ್ಯಂಡ್ ಗಾನ್ ಟು. ಇಟ್ಸ್ ಕ್ರಿಸ್ಮಸ್ ಯು ಬಾಯ್, ಬಿ ಗುಡ್ ಟು ಮೀ
ಫಾರ್ ಇಟ್ ವೆಂಟ್ ಫಾರ್ ಯು. ಸಿಟ್ಟು ಮಾಡ್ಕೋಬೇಡ, ಬೇಜಾರು ಕೂಡ ಮಾಡ್ಕೋಬೇಡ ಏರ್ ಹೋಗಿದೆ ಅಂತೇಳಿ, ಬಿಕಾಸ್ ದಟ್ ಏರ್ ಹ್ಯಾಸ್ ಗಾನ್ ಫಾರ್ ಯು. ಸೊ ಯು ಡೋಂಟ್ ಗೆಟ್ ಆ್ಯಂಗ್ರಿ, ಯು ಡೋಂಟ್ ಫೀಲ್ ಬ್ಯಾಡ್, ಆ ರೀತಿ ಹೇಳ್ತಾರೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್. ನೆಕ್ಸ್ಟ್, ಮೇ ಬಿ ದ ಏರ್ಸ್ ಆನ್ ಮೈ ಹೆಡ್ ವರ್ ನಂಬರ್ಡ್. ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗೈತೆ ಅಂತ ಹೇಳ್ತಾರೆ ನೋಡ್ರಿ. ಹಂಗೆ ಈಗ ಬಹುಶಃ ನನ್ನ ತಲೆ ಕೂದಲಿಗೆ ನಂಬರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಕೌಂಟ್ ಡೌನ್ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊರ್ಟೋಯ್ತು. ಶಿ ವೆಂಟ್ ಆನ್ ವಿತ್ ಸಡನ್ ಸೀರಿಯಸ್ ಸ್ವೀಟ್ನೆಸ್. ಆಮೇಲೆ ಸಡನ್ನಾಗಿ ಸೀರಿಯಸ್ಸಾಗಿ ಸ್ವೀಟ್ನೆಸ್ ಎಲ್ಲ ಹೇಳ್ತಾಳೆ. ಬಟ್ ನೋ ಬಡಿ ಕುಡ್ ಎವರ್ ಕೌಂಟ್ ಮೈ ಲವ್ ಫಾರ್ ಯು. ನನ್ನ ತಲೆ ಕೂದಲಿಗೆ ನಂಬರ್ ಕೌಂಟೇನೋ ಸ್ಟಾರ್ಟ್ ಆಗಿತ್ತು, ಆದರೆ ನನ್ನ ಲವ್ಗೆ ಆ ರೀತಿ ಸ್ಟಾರ್ಟ್ ಆಗಿಲ್ಲ. ನಿನಗೋಸ್ಕರ ನನ್ನ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ನಂಬರ್ ಯಾರು ಕೂಡ ಕೌಂಟ್ ಮಾಡೋಕ್ಕಾಗಲ್ಲ. ಶಾಲ್ ಐ ಪುಟ್ ದ ಚಾಪ್ಸ್ ಆನ್ ಜಿಮ್? ಓಕೆ, ಇವಾಗ ಚಾಪ್ಸ್ ಏನು ಅಡುಗೆ ಮಾಡಿರ್ತಾರಲ್ಲ, ಚಾಪ್ಸ್ ಹಾಕ್ಲಾ ಅಂತ ಕೇಳ್ತಾರೆ. ಔಟ್ ಆಫ್ ಹಿಸ್ ಟ್ರಾನ್ಸ್ ಜಿಮ್ ಸೀಮ್ಡ್ ಕ್ವಿಕ್ಲಿ ಟು ವೇಕ್. ಇಲ್ಲಿವರೆಗೆ ಯಾವುದೋ ಅನ್ಕಾನ್ಷಿಯಸ್ ಮೂಡ್. ಟ್ರಾನ್ಸ್ ಅಂದರೆ ನಮ್ಮ ಅಕ್ಕಪಕ್ಕ ಏನು ನಡೀತಾ ಇರೋದು ಗೊತ್ತಾಗ್ತಾ ಇರೋದಿಲ್ಲ, ಅದನ್ನು ಟ್ರಾನ್ಸ್ ಮೂಡ್ ಅಂತ ಕರಿತೀವಿ. ಕಣ್ಣೆಲ್ಲ ಓಪನ್ ಇರ್ತಬೇಕಾದ್ರೆ, ಆದರೆ ಏನು ನಡೀತಾ ಇದೆ ಅಂತ ಗೊತ್ತಿರೋದಿಲ್ಲ. ಹಾಗೆ ಇವಾಗ ನಾರ್ಮಲ್ನೆಸ್ಸಿಗೆ ಬರ್ತಾನೆ. ಈ ಎನ್ಫೋಲ್ಡೆಡ್ ಇಸ್ ಡೆಲ್ಲ. ಎನ್ಫೋಲ್ಡೆಡ್ ಅಂತಂದರೆ ಫೋಲ್ಡಿಂಗ್ ಮಾಡೋದು, ಓಕೆ, ಅಪ್ಕೊಳ್ಳೋದು, ಹಗ್ಗಿಂಗ್ ಅಂತ. ಈ ಹಗ್ಡ್ ಡೆಲ್ಲ ಫಾರ್ 10 seconds ಲೆಟ್ ಅಸ್ ರಿಗಾರ್ಡ್ ವಿತ್ ಡಿಸ್ಕ್ರೀಟ್ ಸ್ಕ್ರೂಟಿನಿ ಸಮ್ ಇನ್ಕಾನ್ಸಿಕ್ವೆನ್ಷಿಯಲ್ ಆಬ್ಜೆಕ್ಟ್ ಇನ್ ದ ಅದರ್ ಡೈರೆಕ್ಷನ್. ಇದರಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಈ ಪ್ಯಾರಾಗ್ರಾಫ್ ಇದೆಯಲ್ಲ 34, ಈ ಪ್ಯಾರಾಗ್ರಾಫ್ನ ರೈಟರ್ ನಮ್ಗೆ ಹೇಳ್ತಾ ಇರೋದು, ONG ನಮ್ಗೆ ಹೇಳ್ತಾ ಇರೋದು, ಅವರ ಕಾನ್ವರ್ಸೇಷನ್ ಅಲ್ಲ ಇದು, ರೈಟರ್ ನಮಗೆ ಹೇಳ್ತಾ ಇದ್ದಾನೆ. ನೋಡಿ ಏನಂತ ಹೇಳ್ತಾನೆ ರೈಟರು. ಫಾರ್ 10 seconds, ಒಂದು 10 ಸೆಕೆಂಡ್ಸ್ಗಳು, ಲೆಟ್ ಅಸ್ ರಿಗಾರ್ಡ್ ವಿತ್ ಡಿಸ್ಕ್ರೀಟ್ ಸ್ಕ್ರೂಟಿನಿ. ಡಿಸ್ಕ್ರೀಟ್ ಅಂತಂದರೆ ಇಂಟೆಲಿಜೆಂಟ್, ಓಕೆ, ಇಂಟೆಲಿಜೆಂಟ್, ಕೇರ್ಫುಲ್ಲಾಗಿ, ಇಂಟೆಲಿಜೆಂಟ್ ಏನಿರುತ್ತಲ್ಲ ಅದನ್ನು. ಇಂಟೆಲಿಜೆಂಟ್ ಸ್ಕ್ರೂಟಿನಿ, ಸ್ಕ್ರೂಟಿನಿ ಅಂದರೆ ಎಕ್ಸಾಮಿನ್. ಇನ್ಕಾನ್ಸಿಕ್ವೆನ್ಷಿಯಲ್ ಅಂತಂದರೆ ಅನ್ಇಂಪಾರ್ಟೆಂಟ್ ಅಂತ, ಓಕೆ, ಅನ್ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಯು ಕ್ಯಾನ್ ರೈಟ್ ಅನ್ಸಿಗ್ನಿಫಿಕೆಂಟ್, ಅನ್ಇಂಪಾರ್ಟೆಂಟ್ ಈ ರೀತಿ. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅನ್ಇಂಪಾರ್ಟೆಂಟ್ ಆಗಿರುವಂತಹ, ಅನ್ಸಿಗ್ನಿಫಿಕೆಂಟ್ ಆಗಿರುವಂತಹ ಒಂದು ಮ್ಯಾಟರ್ ಬಗ್ಗೆ ಡೀಪಾಗಿ ಇಂಟೆಲಿಜೆಂಟ್ ವೇನಲ್ಲಿ ಎಕ್ಸಾಮಿನ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ ನಮಗೆ. ಯಾವುದ್ರ ಬಗ್ಗೆ ನೋಡಿ, $8 a week ಆರ್ $1 million a year, ವಾಟ್ ಇಸ್ ದ ಡಿಫ್ರೆನ್ಸ್? ಆ ರೈಟರ್ ನಮ್ಗೆ ಹೇಳ್ತಾ ಇರೋದು, $8 ಇರಲಿ ಅಥವಾ $1 million ಇರಲಿ, ಯಾವುದು ಮ್ಯಾಟ್ರ್ ಬರುತ್ತೆ? ಹಸ್ಬೆಂಡ್ ಆ್ಯಂಡ್ ವೈಫ್, ದೇರ್ ಲವ್ ಇಸ್ ದೇರ್, ನೋ, ಅದರ ಮುಂದೆ $8 ತಗೊಳ್ಳಿ ಅಥವಾ $1 million ಪರ್ ವೀಕ್ನಲ್ಲಿ ಅರ್ನ್ ಮಾಡಲಿ, ಪ್ರತಿದಿನ ಜಗಳ ಮಾಡ್ತಾಯಿದ್ರೆ, ಪ್ರತಿದಿನ ಕಿತ್ತಾಡ್ತಾ ಇದ್ರೆ, ಎಷ್ಟು ಡಾಲರ್ ಸಂಪಾದನೆ ಮಾಡಿದ್ರೆ ಏನಂತೆ? ಸಿಂಪ್ಲಿ ವೇಸ್ಟ್, ಇಸ್ಂಟ್ ಇಟ್? ಎಸ್. ಬಟ್ ಈವನ್ ಇಫ್ ದಟ್ ಇಸ್ $8 or $6, ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಒಂದು ಒಳ್ಳೆ ತಮಾಷೆ ಇದ್ದರೆ, ಒಂದು ಒಳ್ಳೆ ಜೋಕ್, ಒಳ್ಳೆ ಫನ್ನಿ ಲೈಫ್ ಇದ್ದರೆ, ದಟ್ ಈಸ್ ದ ಬಿಗ್ ಮ್ಯಾಟರ್. ಸೊ ಅದಕ್ಕೆ ಎಷ್ಟೇ ಮನಿ ಇರಲಿ, ಬಟ್ ದಿಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ದಟ್ ರಿಲೇಷನ್ಶಿಪ್ ಇಸ್ದೇನೋ, ಅದರ ಮುಂದೆ, ಅದರ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಇದೇನೂ ನಡೆಯೋದಿಲ್ಲ. ಎಸ್, ಅದಕ್ಕೆ ಹೇಳ್ತಾ ಇದ್ದಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ. ಅ ಮ್ಯಾಥಮೆಟಿಷಿಯನ್ ಆರ್ ಎ ವಿಟ್ ವುಡ್ ಗಿವ್ ಯು ದ ರಾಂಗ್ ಆನ್ಸರ್. ಇಲ್ಲಿಂದ ಇಲ್ಲಿವರೆಗೆ ಕೇಳೋಂಥ ಚಾನ್ಸ್ ಇದೆ. ಏನಂದರೆ, ಸೊ ಅದೇ ಒಬ್ಬ ಮ್ಯಾಥಮೆಟಿಷಿಯನ್ಗೆ ಕೇಳಿದ್ರೆ, ಅಥವಾ ಒಬ್ಬ ವಿಟ್ ಅಂತಂದರೆ ಫೀಲಿಂಗ್ಸ್ ಮತ್ತು ಹಾರ್ಟ್, ಇಮೋಷನ್ಸ್, ಇದ್ರ ಬಗ್ಗೆ ಬೆಲೆ ಕೊಡಲ್ಲ. ಜಸ್ಟ್ ಇದೇನು ಸಿಗುತ್ತೆ, ಅದೇನು ಸಿಗುತ್ತೆ, ಇದೇನು ಸಿಗುತ್ತೆ, ಅದನ್ನು ಸಿಗುತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರ್ತಾರಲ್ಲ ಜಾಸ್ತಿ. ಹಾಗೆಯೇ ಕ್ವಿಕ್ ರಿಪ್ಲೈ, ಕ್ಯಾಲ್ಕುಲೇಷನ್ ಮಾಡಿ ಅವ್ರನ್ನ ವಿಟ್ ಅಂತ ಕರಿತೀವಿ. ಸೊ ಇವ್ರನ್ನ ನಾವೇನಾದರೂ ಕೇಳಿದ್ರೆ ಅವ್ರೇನು ಮಾಡ್ತಾರೆ ಅಂತಂದರೆ, ನೋ $8 ಗ್ರೇಟ್ ಅಲ್ಲ, $1 million ಇಸ್ ಗ್ರೇಟ್, ಬರೀ ನಂಬರ್ ನೋಡ್ಬಿಟ್ಟು ಹೇಳ್ತಾರೆ. ಬಟ್ ದೇ ಡೋಂಟ್ ಲುಕ್ ಅಟ್ ದ ಫೀಲಿಂಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಲೈಫ್ ಆಫ್ ದೋಸ್ ಕಪಲ್. ಹಾಗೆ ಸೊ ಹಂಗಾದರೆ ಮ್ಯಾಥಮೆಟಿಷಿಯನ್ಸ್ಗೆ ಯಾರಿಗೂ ಫೀಲಿಂಗ್ಸ್ ಇಲ್ವಾ ಸರ್? ಆ ರೀತಿ ಕೇಳಬೇಡಿ, ಜಸ್ಟ್ ಜನರಲಾಗಿ ಹೇಳ್ತಾ ಇದ್ದಾರೆ. ಬರೀ ಕ್ಯಾಲ್ಕುಲೇಟ್ ಮಾಡೋರಿಗೆ, ಬರೀ ಫೈನಾನ್ಷಿಯಲ್ ಕಡೆ ನೋಡೋರಿಗೆ, ಬರೀ ಕೌಂಟಿಂಗ್ ಕಡೆ ನೋಡೋರಿಗೆ, ಬರೀ ನಂಬರ್ಸ್ಗಳ ಕಡೆ ನೋಡೋರಿಗೆ ಇಟ್ ಲುಕ್ಸ್ ಗ್ರೇಟರ್. ಎಸ್. ನೆಕ್ಸ್ಟ್, ದ ಮೈಜೈ ಬ್ರಾಟ್ ವ್ಯಾಲ್ಯೂಯಬಲ್ ಗಿಫ್ಟ್ಸ್ ಬಟ್ ದಟ್ ವಾಸ್ ನಾಟ್ ಅಮಾಂಗ್ ದ್ಯಾಮ್. ದಿಸ್ ಡಾರ್ಕ್ ಅಸೆಷನ್ ವಿಲ್ ಬಿ ಇಲ್ಯುಮಿನೇಟೆಡ್ ಲೇಟರ್ ಆನ್. ಇಲ್ಯುಮಿನೇಟೆಡ್ ಅಂತಂದರೆ ಲೈಟ್ ಅಪ್ ಆಗೋದು. ಇಲ್ಲಿ ಆ ಮೈಜಾಯ್ಗಳು ಗ್ರೇಟ್ ಗಿಫ್ಟ್ನ ತೊಗೊಂಡೋಗಿದ್ರಲ್ವ, ಎಲ್ಲ ವೇಸ್ಟ್ ಆಯಿತು ತೊಗೊಂಡೋಗಿರೋಂಥದ್ದು, ಯಾಕೆಂದರೆ ಅದು ಸೂಟೇಬಲ್ ಆಗಿರಲಿಲ್ಲ, ಯೂಸ್ ಆಗ್ತಿರಲಿಲ್ಲ ಬೇಬಿಗೆ. ಅದೇ ರೀತಿ ಇವರುಗಳು ಕೂಡ ಮೈಜಾಯ್ ಆಗ್ತಾಯಿದ್ದಾರೆ.
ಇದು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಲೇಟರ್ ಸ್ವಲ್ಪ ಹೊತ್ತಿಗೆ ಇಲ್ಯುಮಿನೇಟ್ ಆಗುತ್ತೆ, ಬೆಳಕು ಚೆಲ್ಲುತ್ತೆ, ಬೆಳಕು ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್, ಜಿಮ್ ಡ್ರೀವ್ ಅ ಪ್ಯಾಕೇಜ್ ಫ್ರಮ್ ಹಿಸ್ ಓವರ್ಕೋಟ್ ಪಾಕೆಟ್ ಆ್ಯಂಡ್ ಥ್ರೀವ್ ಇಟ್ ಅಪಾನ್ ದ ಟೇಬಲ್. ಇವಾಗ ಜಿಮ್ ಏನು ಮಾಡ್ತಾನೆ ಅಂತಂದರೆ, ಯಾವಾಗ ಅದು ಕೂದಲೆಲ್ಲ ಹೊರಟೋಗ್ಬಿಡ್ತು ಅಂತ ಗೊತ್ತಾಯಿತು, ಇವಾಗ ಅವನು ಏನು ತಂದಿದ್ದ, ಕೂಮ್ಸ್ಕಣ ತಂದಿರ್ತಾನೆ ತಲೆ ಬಾಚಣಿಕೆ. ಅದು ಚೆನ್ನಾಗಿ ಟಾಟೈಲ್ ಶೆಲ್ಲಿಂದ ಮಾಡಿರುವಂಥದ್ದು, ಅವಳಿಗೆ ತುಂಬ ಇಷ್ಟ ಆಗ್ತಿದೆ ಅಂತ ತಲೆ ಬಾಚಣಿಗೆ ತಂದಿರ್ತಾನೆ. ಅದನ್ನು ತೆಗೆದು ಟೇಬಲ್ ಮೇಲೆ ಹಾಕ್ತಾನೆ. ಜಿಮ್ ಡ್ರೀವ್ ಅ ಪ್ಯಾಕೇಜ್ ಫ್ರಮ್ ಹಿಸ್ ಓವರ್ಕೋಟ್ನ ತಂದಿರ್ತಾನೆ, ಅದರಲ್ಲಿ ಹಾಕ್ತಾನೆ ಪಾಕೆಟ್ ಆ್ಯಂಡ್ ಥ್ರೀವ್ ಇಟ್ ಅಪಾನ್ ದ ಟೇಬಲ್. ಡೋಂಟ್ ಮೇಕ್ ಎನಿ ಮಿಸ್ಟೇಕ್ ಡೆಲ್, he said. About me, I don't think there is anything in the way of a haircut or a shave or a shampoo that could make me like my girl any less. ಸೂಪರ್ ಆಗಿರ್ತದೆ, ಒಳ್ಳೆ ಡೈಲಾಗ್ ಇದು. ಏನಂತಂದರೆ, ಡೋಂಟ್ ಥಿಂಕ್ ಲೈಕ್ ದ್ಯಾಟ್, ಆ ರೀತಿ ಏನು ಯೋಚನೆ ಮಾಡಬೇಡ. ವೆದರ್ ಯು ಹ್ಯಾವ್ ಏರ್ ಆರ್ ನಾಟ್, ಆರ್ ಯು ಹ್ಯಾವ್ ಶೇವ್ಡ್ ಯುವರ್ ಹೇರ್, ಆರ್ ಈವನ್ ಶಾಂಪೂ ಅಂತಂದರೆ ತಲೆ ಉಜ್ಜಿ ತೊಳೆದು ಕಂಪ್ಲೀಟ್ ಕ್ಲೀನ್ ಮಾಡಾಕ್ಬಿಟ್ಟಿರೋದು ಹಾಗೆ. ಸೊ ಎನಿಥಿಂಗ್ ಮೈಟ್ ಹ್ಯಾವ್ ಹ್ಯಾಪನ್ಡ್, ಇಟ್ ವಿಲ್ ನಾಟ್ ರೆಡ್ಯೂಸ್ ಮೈ ಲವ್ ಫಾರ್ ಯು, ಆ ರೀತಿ ಹೇಳ್ತಾ ಇದ್ದಾನೆ. ಎಸ್ ಸ್ಟೂಡೆಂಟ್ಸ್, ಸೊ ಈ ಮ್ಯಾಟ್ರಿನಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಒಂದು ವಿಚಾರ ಹೇಳ್ಬೇಕಂತಂದರೆ, ಸೊ ದಿಸ್ ಇಸ್ ದ ಜಿಮ್ ಏನು ಹೇಳ್ತಾ ಇದ್ದಾನಲ್ಲ, ದಟ್ ಈಸ್ ರಿಯಲಿ ಟ್ರೂ. ವೆನ್ ಸಂಬಡಿ ಈಸ್ ಜೆನ್ಯೂನ್ಲಿ ಲವಿಂಗ್, ಇಷ್ಟಪಡ್ತಾ ಇದ್ದಂಥ ಟೈಮ್ನಲ್ಲಿ ಎನಿಥಿಂಗ್ ಮೇ ಹ್ಯಾಪನ್ ಟು ದೆಮ್, it will not change, because if I have to say personally myself, this is the power of such a bond relation. Suppose tomorrow some dangerous accident happened to my girl, anything, complete face may be scarred out, or she may become handicapped. Even at the time, I will not leave her. This is the power of love. But suppose if my parents show me to look at any girl, then surely it would not happen like that. Yes. So in this way I can say, if we are taken in a proper way, the love can give life to us. If we take in negative way, that will completely destroy your life. So better not to enter now itself to that world until we are settled in our life. ನಮ್ಮ ಲೈಫಲ್ಲಿ ನಮ್ಮದೇ ಆದ ಒಂದು ಟ್ರ್ಯಾಕ್ ಸಿಗೋವರೆಗೆ, ನಮ್ಮದೇ ಆದ ಒಂದು ಅಚೀವ್ಮೆಂಟ್ ಆಗೋವರೆಗೆ, ವಿ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಸಂಬಡಿ ಲೈಫ್. ಓಕೆ, ಇನ್ನೊಬ್ಬರ ಲೈಫ್ ಜೊತೆ ನಾವು ಎಂಟ್ರಿ ಆಗಬಾರ್ದು, ಬಿಕಾಸ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಸಿಚುವೇಶನ್ಸ್. ಇಟ್ಸ್ ರಿಯಲಿ ರಿಯಲಿ ಡಿಫಿಕಲ್ಟ್. ದೆನ್ ಸಮ್ ಅದರ್ ಕಾಂಪ್ಲಿಕೇಶನ್ಸ್ ವಿಲ್ ಸ್ಟಾರ್ಟ್. ಸೊ ಇಟ್ಸ್ ಬೆಟರ್ ಟು ಬಿ ಅಲೋನ್ until the track is clear. Okay, yes. Okay, anyway, this is online, I cannot say much thing about that. Yes. Next here, but if you will unwrap that package, you may see why you had me going a while at first. ಇವಾಗ ನಾನು ಯಾಕೆ ಆ ರೀತಿ ಶಾಕ್ ಆಗಿ ನಿಂತ್ಕೊಂಡೆ ಅಂತ ತಿಳ್ಕೊಬೇಕಂದ್ರೆ, ಆ ಪ್ಯಾಕೇಜ್ನ ಓಪನ್ ಮಾಡು, ನಿನಗೆ ಗೊತ್ತಾಗುತ್ತೆ ನಾನು ಫಸ್ಟು ಎಂಟ್ರಿ ಆದ ತಕ್ಷಣ ಯಾಕೆ ಆ ರೀತಿ ನಿಂತ್ಕೊಂಡೆ ಶಾಕ್ ಆಗಿ ಅಂತ. ಅದನ್ನು ಹೇಳ್ತಾ ಇದ್ದೀನಿ ನೋಡಿ. If you will unwrap that package, you may see why you had me going a while at first. At first ನಾನು ಯಾಕೆ ಆ ರೀತಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ವೈಟ್ ಫಿಂಗರ್ಸ್, ಅವಳಿಗಿದ್ದು ವೈಟ್ ಫಿಂಗರ್ಸ್. ಓಕೆ, ಬ್ಯೂಟಿಫುಲ್ ಆ್ಯಂಡ್ ವೈಟ್ ಫಿಂಗರ್ಸ್. ಆ ನಿಂಬಲ್ ಅಂದರೆ ಅಜೈಲ್ ಆ್ಯಂಡ್ ಆ್ಯಕ್ಟಿವ್, ಸೂಪರ್ ಆ್ಯಕ್ಟಿವ್, ಆ ರೀತಿ ಆ್ಯಕ್ಟಿವ್ ಆಗಿರೋದು ನಿಂಬಲ್ ಅಂತೀವಿ. ಟೋರ್ ಅಟ್ ದ ಸ್ಟ್ರಿಂಗ್ಸ್ ಆ್ಯಂಡ್ ಪೇಪರ್, ಆ ಕವರ್ ಏನಿತ್ತು ಆ ಕವರ್ ಪೇಪರ್ನ ಅರಿತಾಳೆ ಓಪನ್ ಮಾಡಲಿಕ್ಕೆ. ಆ್ಯಂಡ್ ದೆನ್ ಆ್ಯನ್ ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್ ಜಾಯ್. ಸಡನ್ನಾಗಿ ಯಾವಾಗ ಟಾಟಾಯ್ಸ್ ಶೆಲ್ಸ್ನ ಕೂಮ್ಗಳನ್ನ ನೋಡ್ತಾಳೋ, ಅವಳು ತುಂಬ ಇಷ್ಟಪಟ್ಟಿದ್ದನ್ನು ಫುಲ್ ಸ್ಕ್ರೀಮ್, ಖುಷಿಯಿಂದ ಜಾಯಿಂದ ಕಿರಿಚ್ತಾಳೆ. ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್ ಜಾಯ್. ಆ್ಯಂಡ್ ದೆನ್ ಅಲಾಸ್, ಆದರೆ ಸ್ವಲ್ಪ ಹೊತ್ತಿಗೆ ಅಲಾಸ್, ಅ ಕ್ವಿಕ್ ಫೆಮಿನೈನ್ ಚೇಂಜ್ ಟು ಹಿಸ್ಟೀರಿಕಲ್ ಟಿಯರ್ಸ್. ಹಿಸ್ಟೀರಿಕಲ್ ಅಂದರೆ ಕಂಟಿನ್ಯೂಸ್, ಅನ್ಎಂಡಿಂಗ್ ಅಂತ. ಓಕೆ, ಅನ್ಎಂಡಿಂಗ್ ಟಿಯರ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅವಳಲ್ಲಿ. ಯಾಕಂತಂದರೆ ಇವಾಗ ನೆನಪಿಸ್ಕೊತಾಳೆ, ಒಳ್ಳೆ ಗಿಫ್ಟ್ ಸಿಕ್ತು, ನಾನು ಇಷ್ಟಪಟ್ಟಿದ್ದು ಸಿಕ್ತು, ಆದರೆ ಅದನ್ನು ಯೂಸ್ ಮಾಡೋಕ್ಕೆ ಏರೇ ಇಲ್ವಲ್ಲಪ್ಪ, ಆ ರೀತಿ. ಹಿಸ್ಟೀರಿಕಲ್ ಟಿಯರ್ಸ್ ಆ್ಯಂಡ್ ವೇಲ್ಸ್. ವೇಲ್ಸ್ ಅಂದರೆ ತುಂಬ ಜೋರಾಗಳ್ತಾರೆ ನೋಡಿ ಹೆಣ್ಮಕ್ಳು, ಜೋರಾಗಳ್ತಾರಲ್ಲ, ಅದನ್ನ ವೇಲಿಂಗ್ ಅಂತ ಕರಿತೀವಿ. ಇವಾಗ ಏನಾಗುತ್ತೆ,
necessitating the immediate employment of all the comforting powers of the ಲಾರ್ಡ್ ಆಫ್ ದ ಫ್ಲ್ಯಾಟ್. ಇವಾಗ ಏನು ಮಾಡ್ಬೇಕು, ಅವಳನ್ನ ಕಂಫರ್ಟ್ ಮಾಡೋರು ಯಾರು? ಲಾರ್ಡ್ ಆಫ್ ದ ಫ್ಲ್ಯಾಟ್. ಆ ಫ್ಲ್ಯಾಟ್ನ ಲಾರ್ಡ್ ಇದನ್ನಲ್ಲ, ಅದೇ ಜಿಮ್, ಅವನೇ ಸ್ವಲ್ಪ ಇಮಿಡಿಯೇಟಾಗಿ ತಕ್ಷಣ ಅವಳನ್ನ ಕಂಫರ್ಟೇಬಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಎಸ್. ಫಾರ್ ದೇರ್ ಲೇ ದ ಕೂಮ್ಸ್, ದ ಸೆಟ್ ಆಫ್ ಕೂಮ್ಸ್ ಸೈಡ್ ಆ್ಯಂಡ್ ಬ್ಯಾಕ್ ದಟ್ ಡೆಲಾ ಹ್ಯಾಡ್ ವರ್ಷಿಪ್ಡ್ ಫಾರ್ ಲಾಂಗ್ ಇನ್ ಎ ಬ್ರಾಡ್ವೇ ವಿಂಡೋ. ಆ ಬ್ರಾಡ್ವೇ ವಿಂಡೋದಲ್ಲಿ ನಿಂತ್ಕೊಂಡು ಆ ರೀತಿ ಕೂಮ್ಸ್ಗಳಿದ್ದಿದ್ರೆ ಅವಳು ಇಷ್ಟಪಟ್ಟಿರ್ತಾಳೆ, ಒಂದು ಪರ್ಟಿಕ್ಯುಲರ್ ಕೂಮ್ಸ್ಗಳನ್ನ ಆ ರೀತಿ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂಥೇಳಿ ತುಂಬ ಇಷ್ಟಪಟ್ಟಿರ್ತಾಳೆ, ತುಂಬ ಲಾಂಗ್ ಟೈಮಿಂದ ಇಷ್ಟಪಡ್ತಾ ಇರ್ತಾಳೆ. ಸೊ ಅದು ಸಿಕ್ಕಿದೆ ಈಗ ನೋಡಿ. ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್, ಅವಾಗ ಹೇಳಿದ್ನಲ್ಲ, ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್ ಜಾಯ್. ಹಾಗೆ ನೆಕ್ಸ್ಟು ಬ್ಯೂಟಿಫುಲ್ ಕೂಮ್ಸ್, ಪ್ಯೂರ್ ಟಾರ್ಟಾಯ್ಸ್ ಶೆಲ್ಸ್. ಕೇಳ್ಬೋದು ಆ ಕೂಮ್ಸ್ಗಳು ಯಾವ ರೀತಿ ಇದ್ವು ಅಂತ. ಬ್ಯೂಟಿಫುಲ್ ಕೂಮ್ಸ್, ಆ ಪ್ಯೂರ್ ಟಾರ್ಟಾಯ್ಸ್ ಶೆಲ್ಲಿಂದ ಮಾಡಿದಂಥ ಕೂಮ್ಸ್ಗಳು ವಿತ್ ಜುವೆಲ್ಡ್ ರಿಮ್ಸ್. ರಿಮ್ಸ್ ಅಂದರೆ ಎಡ್ಜ್ ಅಂತ. ಏನು ಕೂಮ್ಸ್ ಇತ್ತಲ್ಲ ಅದ್ರ ಎಡ್ಜ್ನಲ್ಲಿ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜುವೆಲ್ರಿಯಿಂದ ಹಾಕಿ ಗೋಲ್ಡನಿಂದ ಎಡ್ಜನ್ನು ಮಾಡಿದ್ದಾರೆ. ಜಸ್ಟ್ ದ ಶೇಡ್ ಟು ವೇರ್ ಇನ್ ದ ಬ್ಯೂಟಿಫುಲ್ ವ್ಯಾನಿಶ್ಡ್ ಏರ್. ಅಂದರೆ ಅವಳು ಅಟ್ಲೀಸ್ಟ್ ತಲೆ ಕೂದಲಿದ್ದರೆ ಈ ರೀತಿ ಹಾಕ್ಕೊಂತ ನೋಡಿ, ವುಮೆನ್ ಈ ರೀತಿ ಹಾಕ್ಕೊಬೋದಾಗಿತ್ತು. ಇವಾಗ ಏನು ಮಾಡಲಿ, ಇಲ್ಲ, ವ್ಯಾನಿಶ್ಡ್ ಏರ್, ಎಲ್ಲ ವ್ಯಾನಿಷ್ ಆಗಿಬಿಟ್ಟಿದೆ. ಸೊ ದೇ ವರ್ ಎಕ್ಸ್ಪೆನ್ಸಿವ್ ಕೂಮ್ಸ್. ಅವೆಲ್ಲ ನಿಜವಾಗ್ಲೂ ಎಕ್ಸ್ಪೆನ್ಸಿವ್ ಕೂಮ್ಸ್ ಆಗಿದ್ವು. ಶಿ ನ್ಯೂ ಆ್ಯಂಡ್ ಅ ಹಾರ್ಟ್ ಹ್ಯಾಡ್ ಸಿಂಪ್ಲಿ ಕ್ರೇವ್ಡ್ ಆ್ಯಂಡ್ ಎರ್ನಡ್ ಅಂತಂದರೆ ಹಂಬಲಿಸೋದು. ತುಂಬ ಆಸೆ ಪಡ್ತಿರ್ತೀವಲ್ಲ, ಇದು ಬೇಕಂತ ಹಂಬಲಿಸ್ತಾ ಇರ್ತೀವಿ ಹಾಗೆ. ಓವರ್ ದೆಮ್ ವಿತೌಟ್ ದ ಲೀಸ್ಟ್ ಹೋಪ್ ಆಫ್ ಪೊಸೆಷನ್. ಅದು ಸಿಗುತ್ತೆ, ಪೊಸೆಷನ್ ಆಗುತ್ತೆ ನನಗೆ ಅನ್ನೋ ಯಾವುದೇ ಹೋಪ್ ಇಲ್ದಲೇ ಅದನ್ನು ಹಂಬಲಿಸ್ತಾ ಇರ್ತಾಳೆ. ಆ್ಯಂಡ್ ನೌ ದೇ ವರ್ ಹರ್ಸ್. ಇವಾಗ ಅವಳು ಇಷ್ಟಪಟ್ಟಿದ್ದವಳಿಗೆ ಸಿಕ್ಬಿಟ್ಟಿದೆ. ಬಟ್ ದ ಟ್ರೆಸಸ್ ಅಂದರೆ ಹೇರ್ ದಟ್ ಶುಡ್ ಹ್ಯಾವ್ ಅಡಾರ್ನ್ಡ್ ದ ಕೋವೆಟೆಡ್ ಅಡಾರ್ನಮೆಂಟ್ಸ್ ವರ್ ಗಾನ್. ಸೊ ಕೋವೆಟೆಡ್ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದನ್ನು ನಾವು ಇಷ್ಟಪಡ್ತಾ ಇರ್ತೀವಲ್ಲ, ಅದನ್ನು ನಾವು ಕೋವೆಟೆಡ್ ಅಂತ ಕರಿತೀವಿ, ಇಷ್ಟಪಡೋದು. ಅವಳು ಇಷ್ಟಪಟ್ಟಿದ್ದಂಥ ಆ ಅಡಾರ್ನಮೆಂಟ್ಸ್. ಸೊ ಅಡಾರ್ನಮೆಂಟ್ಸ್ ಅಂದರೆ ಆ ಕೂಮ್ಸ್ಗಳು, ಅಲಂಕಾರಿಕ ವಸ್ತುಗಳನ್ನು ನಾವು ಅಡಾರ್ನಮೆಂಟ್ಸ್ ಅಂತೀವಿ. ಅವಳು ತುಂಬ ಇಷ್ಟಪಟ್ಟಿದ್ದಂಥ ಅಡಾರ್ನಮೆಂಟ್ಸ್ಗಳು ಅವಳ ತಲೆ ಕೂದನಲ್ಲಿ ಇರಬೇಕಾಗಿತ್ತು. ಅಡಾರ್ನಡ್ ಅಂತಂದರೆ ಅಲ್ಲಿ ಅಲಂಕಾರವಾಗಿ ನಿಲ್ಲಬೇಕಾಗಿತ್ತು, ಆದರೆ ಇಲ್ಲ ಈಗ. ಎಸ್, ದ್ಯಾಟ್ಸ್ ಒನ್. ಬಟ್ ಶಿ ಹಗ್ಡ್ ದೆಮ್ ಟು ಹರ್ ಬಾಸಮ್. ಎದೆಗೆ ತುಂಬ ಇಷ್ಟಪಟ್ಟಿದ್ದಾರೆ, ಅದಕ್ಕೋಸ್ಕರ ಅಪ್ಕೊತಾಳಂತೆ. ಆ್ಯಂಡ್ ಅಟ್ ಲೆಂತ್ ಶಿ ವಾಸ್ ಏಬಲ್ ಟು ಲುಕ್ ಅಪ್ ವಿತ್ ಡಿಮ್ ಐಸ್ ಆ್ಯಂಡ್ ಎ ಸ್ಮೈಲ್ ಆ್ಯಂಡ್ ಸೇ. ಡಿಮ್ ಐಸಿಂದ ನೋಡ್ತಾಳೆ, ಸ್ಮೈಲ್ನಲ್ಲಿ ಹೇಳ್ತಾವಂತೆ, ಮೈ ಏರ್ ಗ್ರೋಸ್ ಸೋ ಫಾಸ್ಟ್ ಜಿಮ್. ಡೋಂಟ್ ವರಿ, ಮೈ ಏರ್ ವಿಲ್ ಗ್ರೋ ಸೋ ಫಾಸ್ಟರ್ ಅಂತ ಹೇಳ್ತಾಳೆ. ಆ್ಯಂಡ್ ದೆನ್ ಡೆಲ್ಲಾ ಲೀಪ್ಡ್ ಅಪ್ ಲೈಕ್ ಎ ಲಿಟ್ಲ್ ಸಿಂಜ್ಡ್ ಕ್ಯಾಟ್ ಆ್ಯಂಡ್ ಕ್ರೈಡ್, ಓಹೋ. ಎಸ್, ಹಿಂಗಂತಂದರೆ ಸಿಂಜ್ಡ್ ಕ್ಯಾಟ್ ಅಂದರೆ ಬ್ಯಾಕ್ ಬರ್ಂಟ್ ಕ್ಯಾಟ್. ಅರ್ಥ ಆಯ್ತಲ್ಲ? ಬ್ಯಾಕ್ ಬರ್ಂಟ್ ಕ್ಯಾಟ್. ಹಾಂ, ಬುಡ ಸುಟ್ಟಿರುವಂತಹ ಬೆಕ್ಕು ಯಾವ ರೀತಿ ಆರುತ್ತೆ ನೋಡಿ ಹಾಗೆ. ಸೊ ಇದ್ಕಿದಂಗೆ ಈ ರೀತಿ ಮಾತಾಡ್ತಾ ಇರ್ತಾಳೆ, ತಕ್ಷಣ ನೆನಪಾಗುತ್ತೆ ಅವಳಿಗೆ. ಏನೋ ನೆನ್ಪಿಟ್ಟು ಓಹೋ ಈ ರೀತಿ ಸ್ಟಾರ್ಟ್ ಮಾಡ್ತಾಳೆ. ಏನು ನೆನಪಾಗುತ್ತೆ ನೋಡಿ. ಜಿಮ್ ಹ್ಯಾಡ್ ನಾಟ್ ಎಟ್ ಸೀನ್ ಈಸ್ ಬ್ಯೂಟಿಫುಲ್ ಪ್ರೆಸೆಂಟ್. ಶಿ ಹೆಲ್ಡ್ ಇಟ್ ಔಟ್ ಟು ಹಿಮ್. ಈಗ ಅವಳು ತಂದಿದಂಥ ಗಿಫ್ಟನ್ನು ಅವನ ಮುಂದೆ ನೀಡ್ತಾಳೆ. ಶಿ ಹೆಲ್ಡ್ ಇಟ್ ಔಟ್ ಟು ಹಿಮ್ ಈಗರ್ಲಿ ಅಪಾನ್ ಹರ್ ಓಪನ್ ಪಾಮ್. ಸೊ ಅವನ ಮುಂದೆ ಫುಲ್ ಓಪನ್ ಆಗಿ ಅವಳು ತಂದಿದ್ದಂಥ ಗಿಫ್ಟನ್ನ ಅವಳ ಪಾಮ್ನಲ್ಲಿ, ಹಸ್ತದಲ್ಲಿ ಇಟ್ಕೊತಾಳೆ. ದ ಡಲ್ ಪ್ರೀಷಿಯಸ್ ಮೆಟಲ್ ಸೀಮ್ಡ್ ಟು ಫ್ಲ್ಯಾಶ್ ವಿತ್ ಎ ರಿಫ್ಲೆಕ್ಷನ್ ಆಫ್ ಹರ್ ಬ್ರೈಟ್ ಆ್ಯಂಡ್ ಹಾರ್ಡೆಂಟ್ ಸ್ಪಿರಿಟ್. ಹಾರ್ಡೆಂಟ್ ಅಂದರೆ ಸ್ಟ್ರಾಂಗ್. ಅದು ಓಕೆ, ಈ ಪ್ಲಾಟಿನಮ್ ಆದ್ರೇನು ಗೋಲ್ಡ್ ಥರ ಏನು ದೊಡ್ಡದಾಗಿ ಶೈನ್ ಆಗ್ತಾ ಇರೋದಿಲ್ಲ, ಆದರೂ ಕೂಡ ಅವಳಲ್ಲಿದ್ದಂಥ ಸ್ಟ್ರಾಂಗ್ ಸ್ಪಿರಿಟ್ ಇರುತ್ತಲ್ಲ, ಆ ಉತ್ಸಾಹ, ಆ ಖುಷಿ ಇರುತ್ತಲ್ಲ, ಅದರಿಂದನೇ ಇದು ಜಾಸ್ತಿ ಸ್ವಲ್ಪ ಶೈನಿಂಗ್ ಆಗೋ ರೀತಿ ಕಾಣಿಸ್ತಾ ಇರುತ್ತಂತೆ. ನೆಕ್ಸ್ಟ್, ಇಸಂಟ್ ಇಟ್ ಡ್ಯಾಂಡಿ ಜಿಮ್. ಇದು ಡ್ಯಾಂಡಿ ಆಗಿದೆ ಅಲ್ವಾ ಜಿಮ್ ಅಂತ ಕೇಳ್ತಾರೆ. ಡ್ಯಾಂಡಿ ಅಂತಂದರೆ ಸ್ಪ್ಲೆಂಡಿಡ್ ಅಂತ. ಸ್ಪ್ಲೆಂಡಿಡ್, ಓಕೆ. ಸ್ಪ್ಲೆಂಡರ್ ಕೇಳಿದ್ರಾ? ಸ್ಪ್ಲೆಂಡರ್ ಸ್ಕೂಟ್ರು. ಸ್ಪ್ಲೆಂಡರ್ ಅಂತಂದರೆ ವೈಭವವಾಗಿರೋದು, ಓಕೆ, ಸೂಪರ್ ಆಗಿರೋದು ಅಂತ ಹೇಳ್ತೀವಲ್ವ ಹಾಗೆ. ಸೊ ಇಸಂಟ್ ಇಟ್ ಡ್ಯಾಂಡಿ, ಇಸಂಟ್ ಇಟ್ ಇಸ್ ಸೂಪರ್ ಜಿಮ್ ಅಂತ ಕೇಳ್ತಾಳೆ. ಐ ಹಂಟೆಡ್ ಆಲ್ ಓವರ್ ಟೌನ್ ಟು ಫೈಂಡ್ ಇಟ್. ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ದ ಟೈಮ್ 100 times a day ನಾವು. ಇಲ್ಲಿವರೆಗೆ ಬೇರೆಯವ್ರ ಮುಂದೆ ಟೈಮ್ ನೋಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದೀಲ್ವಾ,
ಸೊ ಇನ್ನು ಮುಂದೆ ಅವಶ್ಯಕತೆ ಇಲ್ಲ, ಡೋಂಟ್ ವರಿ, 100 ಟೈಮ್ಸ್ ಬೇಕಾದ್ರೆ ನೀನು ನೋಡ್ಬೋದು ಅಂತ ಹೇಳ್ತಾಳೆ. ಗಿವ್ ಮಿ ಯುವರ್ ವಾಚ್. ಸಿಕ್ಕಾಕೊಂಡ. ಐ ವಾಂಟ್ ಟು ಸಿ ಹೌ ಇಟ್ ಲುಕ್ಸ್ ಆನ್ ಇಟ್. ಇವಾಗ ನಾನು ನೋಡಬೇಕು ಹೆಂಗೆ ಕಾಣಿಸುತ್ತೆ ನಿನ್ನ ಕೈಗೆ ಅಂತ. ಓಕೆ, so next, instead of obeying, Jim tumbled down on the couch and put his hands under the back of his head and smiled. ನೋಡಿ ಈ ರೀತಿ ಇಲ್ಲಿ ನಿಂತಿರ್ತಾನೆ, ಯಾವಾಗ ಇವಳು ಆ ರೀತಿ ಎಲ್ಲ ಹೇಳ್ತಾಳೋ, ಸೊ ಅವಳು ಹೇಳಿದ ಮಾತನ್ನ ಕೇಳ್ದಲೇ, ಆ ವಾಚನ್ನ ಕೊಡದಲೇ ಟಂಬಲ್ ಡೌನ್ ತೂಪ್ ಅಂತ ಕೂತ್ಕೊತಾನೆ. ಹುಡುಗರು ಕೂಡ ಅಷ್ಟೇ, ಬೇಜಾರಾಗಿದ್ದಾಗ ರೋಪ್ ಅಂತ ಕೂತ್ಕೊತಾನೆ ನೋಡಿ ಚೇರ್ ಮೇಲೆ, ಹಾಗೆ ರೂಪ್ ಅಂತ ಕೂತ್ಕೊತಾನೆ. ಹಾಗೆ ನೋಡಿ ಹ್ಯಾಂಡ್ಸನ್ನು ಈ ರೀತಿ ಹಾಕ್ಕೊಂಡಿದ್ದಾನೆ. Dell, said he, ಅವನು ಹೇಳ್ತಾನೆ, Dell, let's put our Christmas presents away. ಯಾಕೋ ಇವತ್ತು ದಿನ ಚೆನ್ನಾಗಿಲ್ಲ, ನಮ್ಮ ಕ್ರಿಸ್ಮಸ್ ಪ್ರೆಸೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ಆ್ಯಂಡ್ ಕೀಪ್ ದೆಮ್ ಅ ವೈಲ್, ಸ್ವಲ್ಪ ಸಮಯ ದೂರ ಇಟ್ಬಿಡೋಣ. ದೇ ಆರ್ ಟೂ ನೈಸ್ ಟು ಯೂಸ್ ಜಸ್ಟ್ ಅಟ್ ಪ್ರೆಸೆಂಟ್. ಸೊ ಅವುಗಳೆಲ್ಲ ತುಂಬ ಚೆನ್ನಾಗಿದೆ, ಬಟ್ ಅಟ್ ಪ್ರೆಸೆಂಟ್ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟೇ, ಹಿಂಗೆ ಹೇಳ್ತಾನೆ. ಐ ಸೋಲ್ಡ್ ದ ವಾಚ್ ಟು ಗೆಟ್ the money to buy your combs and now suppose you put the chops on. ಓಕೆ, ಅದನ್ನೆಲ್ಲ ಮಾರಿಬಿಟ್ಟೆ ನಿನ್ನ ಈ ಕೂಮ್ಸನ್ನು ತರಲಿಕ್ಕೆ, ಸಾಕು ಈ ಗಿಫ್ಟ್ ಕಳ್ಸವಾಸ ಎಲ್ಲ ಸೈಡ್ ಇಟ್ಬಿಡೋಣ, ಇವಾಗ ಸದ್ಯಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಹೇಳಿದ್ದಿಲ್ಲ ಆವಾಗಲೇ ಚಾಪ್ಸ್ ಹಾಕ್ಲಾ ಅಂತೇಳಿ, ಇವಾಗ ಹಾಕೋದ್ನಾ ಅಂತ ಅಂತಾನೆ. ಓಕೆ, ಎಸ್. ಸೊ ಇಲ್ಲಿವರೆಗೆ ಅವ್ರ ಡಿಸ್ಕಷನ್ ಮುಗಿದೋಗುತ್ತೆ. ಇನ್ನು ಮುಂದೆ ರೈಟರ್ ನಮ್ಗೆ ಹೇಳ್ತಾರೆ, ರೈಟರ್ ಅವ್ರ ಒಪಿನಿಯನ್ನ ನಮ್ಗೆ ಹೇಳ್ತಾರೆ ನೋಡಿ. ದ ಮೇಜಾಯ್, ಯಾಸ್ ಯು ನೋ, ವರ್ ವೈಸ್ ಮ್ಯಾನ್. ನಿಮಗೆ ಗೊತ್ತಲ್ಲ ಆ ಮೇಜಾಯ್ ಅವರು ಬುದ್ಧಿವಂತರು, ಅತಿಯಾದ ಬುದ್ಧಿವಂತರು, ವೈಸ್ ಮ್ಯಾನ್, ವಂಡರ್ಫುಲಿ ವೈಸ್ ಮ್ಯಾನ್, ತುಂಬ 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 ಬುದ್ಧಿವಂತರು. ಹೂ ಬ್ರಾಟ್ ಗಿಫ್ಟ್ಸ್ ಟು ದ ಬೇಬ್ ಇನ್ ದ ಮಾಂಗರ್. ಮಾಂಗರ್ ಅಂದರೆ ಕೊಟ್ಟಿಗೆ, ಆ ಕೊಟ್ಟಿಗೆನಲ್ಲಿದ್ದಂಥ ಆ ಬೇಬಿ ಜೀಸಸ್ಗೆ ಗಿಫ್ಟ್ನ ತಗೊಂಡು ಹೋದಂಥವ್ರು. ದೇ ಇನ್ವೆಂಟೆಡ್ ದ ಆರ್ಟ್ ಆಫ್ ಗಿವಿಂಗ್ ಕ್ರಿಸ್ಮಸ್ ಪ್ರೆಸೆಂಟ್ಸ್. ಅವರು ಸ್ಟಾರ್ಟ್ ಮಾಡಿದ್ರು ಈ ಕ್ರಿಸ್ಮಸ್ ಪ್ರೆಸೆಂಟ್ಸ್ಗಳನ್ನ ಕೊಡೋದನ್ನು. ಬೀಯಿಂಗ್ ವೈಸ್, ದೇರ್ ಗಿಫ್ಟ್ಸ್ ವರ್ ನೋ ಡೌಟ್ ವೈಸ್ ಒನ್ಸ್, ಪಾಸಿಬಲಿ ಬೇರಿಂಗ್ ದ ಪ್ರಿವಿಲೇಜಸ್ ಆಫ್ ಎಕ್ಸ್ಚೇಂಜ್ ಇನ್ ಕೇಸ್ ಆಫ್ ಡ್ಯೂಪ್ಲಿಕೇಶನ್. ಆ್ಯಂಡ್ ಹಿಯರ್ ಐ ಹ್ಯಾವ್ ಲೇಮ್ಲಿ ರಿಲೇಟೆಡ್ ಟು ಯು ದ ಅನ್ಇವೆಂಟ್ಫುಲ್ ಕ್ರಾನಿಕಲ್ ಆಫ್ ಟೂ foolish children in a flat who most unwisely sacrificed for each other the greatest treasures of their house. ಓಕೆ, ಇಲ್ಲಿ ನಾನು ಅವರೇನೋ ಅಂಥ ಅತಿಯಾದ ಬುದ್ಧಿವಂತರು, ಅವ್ರು ಆ ರೀತಿ ಗಿಫ್ಟ್ಗಳನ್ನ ಕೊಟ್ಟರು. ನಾನಿಲ್ಲಿ ಲೇಮ್ಲಿ ಆಗಿ, ಲೇಮ್ ಅಂತಂದರೆ ಒಂದು ಜಸ್ಟ್ ಒಂದು ರಫ್ ಆಗಿ ಅಂತ, ಒಂದು ರಫ್ ಆಗಿ ಟು ಫುಲ್ ಇದ್ರಲ್ಲ ಕಪಲ್, ಅವ್ರ ಬಗ್ಗೆ ಒಂದು ಕ್ರಾನಿಕಲ್ನ ಕೊಟ್ಟಿದ್ದೀನಿ, ಅವ್ರ ಬಗ್ಗೆ ಒಂದು ವಿಚಾರನ ಕೊಟ್ಟಿದ್ದೀನಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹೂ ಅನ್ವೈಸ್ಲಿ, ಓಕೆ, ಬುದ್ಧಿನ ಉಪಯೋಗಿಸ್ದಲೇ ಅವರ ಫ್ಯಾಮಿಲಿಯಲ್ಲಿದ್ದಂಥ 2 ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಸ್ಯಾಕ್ರಿಫೈಸ್ ಕಳ್ಕೊಂಡ್ಬಿಟ್ರು, ತ್ಯಾಗ ಮಾಡಿಬಿಟ್ರು ಆ ರೀತಿ. ಸೊ ಬಟ್ ಇನ್ ಎ ಲಾಸ್ಟ್ ವರ್ಡ್ ಟು ದ ವೈಸ್ ಆಫ್ ದೀಸ್ ಡೇಸ್. ಓಕೆ, ಇದು ಇಂಪಾರ್ಟೆಂಟ್ ನೋಡಿ, ಕೊನೆಗೆ ಏನು ಮೆಸೇಜ್ ಕೊಡ್ತಾರೆ. ಬಟ್ ಇನ್ ಎ ಲಾಸ್ಟ್ ವರ್ಡ್, ಲಾಸ್ಟ್ ವರ್ಡ್ ಟು ದ ವೈಸ್ ಆಫ್ ದೀಸ್ ಡೇಸ್, ಈಗಿನ ಕಾಲದ ಬುದ್ಧಿವಂತರಿಗೆ, ಲೆಟ್ ಇಟ್ ಬಿ ಸೆಡ್ ದಾಟ್ ಆಫ್ ಆಲ್ ಹೂ ಗಿವ್ ಗಿಫ್ಟ್ಸ್ ದೀಸ್ ಟೂ ವರ್ ದ ವೈಸೆಸ್ಟ್. ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರಿಗೂ ಕೂಡ ಹೇಳೋಣ, ಇವಾಗ ಯಾರ್ಯಾರು ಗಿಫ್ಟ್ಗಳನ್ನ ಕೊಡ್ತಾರಲ್ಲ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ದೀಸ್ ಟೂ ಆರ್ ದ ವೈಸೆಸ್ಟ್, ಇವರು ಅತಿಯಾದಂಥ ಬುದ್ಧಿವಂತರು ಅಂತೇಳಿ. ಆಫ್ ಆಲ್ ಹೂ ಗಿವ್ ಆ್ಯಂಡ್ ರಿಸೀವ್ ಗಿಫ್ಟ್ಸ್ ಸಚ್ ಆಸ್ ದೇ ಆರ್ ವೈಸೆಸ್ಟ್, ಎವ್ರಿವೇರ್ ದೇ ಆರ್ ದ ವೈಸೆಸ್ಟ್, ದೇ ಆರ್ ದ ಮೇಜಾಯ್. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಪ್ರಪಂಚದಲ್ಲಿ ಎಷ್ಟೋ ಗಿಫ್ಟ್ಗಳನ್ನ ಕೊಡೋದು, ರಿಸೀವ್ ಮಾಡೋದು, ಇವನ್ನೆಲ್ಲ ತುಂಬ ನೋಡ್ತಾ ಇರ್ತೀವಿ. ಕೆಲವೊಬ್ಬರು ಈ ರೀತಿ ಅತಿಯಾದ ಬುದ್ಧಿವಂತಿಕೆಯಿಂದ, ಅತಿಯಾದ ವೈಸ್ ನೇಚರ್ನಿಂದ ಸ್ಯಾಕ್ರಿಫೈಸ್ ಮಾಡ್ಕೊತಾರೆ. ದೇ ಆರ್ ದ ವೈಸೆಸ್ಟ್. ಸ್ಪೆಷಲಿ ಆ ಎಲ್ಲ ವೈಸ್ಗಳನ್ನ ಕಂಪೇರ್ ಮಾಡಿ ದೀಸ್ ಆರ್ ದ ವೈಸೆಸ್ಟ್ ಮೇಜಾಯ್, ಇವರು ತುಂಬ ವೈಸೆಸ್ಟ್ಗಳು. ಹಾಗೆ ದೀಸ್ ಆರ್ ದ ಮೇಜಾಯ್. ಹೀಗೆ ಸ್ಟೂಡೆಂಟ್, ಇಟ್ಸ್ ಆಲ್ಸೋ ಅ ಬಿಗ್ ಲೆಸನ್, ಬಟ್ ಇಟ್ಸ್ ಓಕೆ, ವೆರಿ ನೈಸ್ ಲೆಸನ್. ನಾನು ಹೇಳಿದ್ನಲ್ಲ, ಲೆಸನ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಟೋರಿ ಥರ ಇರುತ್ತೆ, ಆದರೆ ಸೆಂಟೆನ್ಸ್ಗಳು ಸ್ವಲ್ಪ ಕಷ್ಟ ಹೊಡಿತಾ ಇರುತ್ತೆ. ಎನಿವೆ, 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ನ ಓದ್ರಿ. ಈಗ ಮೇಜರಾಗಿ ಅವನ್ನ ಚೆನ್ನಾಗಿ ಕಲ್ತ್ಕೊಳ್ರಿ. 2 ಮಾರ್ಕ್ಸ್ ಕ್ವಶನ್ ಆನ್ಸರ್ನಲ್ಲಿ ಮಿಸ್ ಮಾಡಬೇಡ್ರಿ. ಲಾಂಗ್ ಆನ್ಸರ್ ಸ್ವಲ್ಪ ಈಸಿ ಆಗುತ್ತೆ, ಜನರಲಾಗಿ ನೀವು ಬರಿಬೋದು. 2 ಮಾರ್ಕ್ಸ್, ಬಿ ರೆಡಿ. ಸೊ ಅಂಟಿಲ್ ನೆಕ್ಸ್ಟ್ ಕ್ಲಾಸ್. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್ ಫಾರ್ ಟುಡೇ.
In next class, I'll come up with a new video, Lochin Var. That's also a very interesting poem. I'll take that one. So take care. Until next class. Bye bye.